ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀವೇದ ಎಜುಕೇಶನ್ ಚಾನಲ್. ಇಂದು ನಾನು ವಿಜ್ಞಾನದಲ್ಲಿ ಕಂಡುಬರಬಹುದಾದಂತಹ ಸಂಭವನೀಯ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದು ಮುಂಬರುವ ಟಿ ಜಿಪಿಎಸ್ ಸ್ಟಾರ್ ಎಚ್ ಎಸ್ ನಲ್ಲಿ ಈ ಪ್ರಶ್ನೆನ ಕೇಳುವಂತ ಸಾಧ್ಯತೆ ಇದೆ. ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ರಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈಗಾಗಲೇ ನಾನು ವಿಜ್ಞಾನದ ಸಂಭವನೀಯ ಪ್ರಶ್ನೆಗಳ ಸರಣಿಯನ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು 11ನೇ ಭಾಗ. ಇದರ ಹಿಂದಿನ ಭಾಗದ 10ನೇ ಭಾಗವನ್ನ ಯಾರೆಲ್ಲ ನೋಡಿಲ್ಲ ಆ ವಿಡಿಯೋದ ಲಿಂಕ್ ಅನ್ನ ಈ ವಿಡಿಯೋ ಕೊನೆಯಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. 181ನೇ ಪ್ರಶ್ನೆ, ನಕಲು ದಾಖಲೆ ಕೋಟಾ ನೋಟ್ ಪತ್ತೆ ಹಚ್ಚಲು ಯಾವ ವಿಕಿರಣಗಳನ್ನು ಬಳಸುತ್ತಾರೆ? ಆಪ್ಷನ್ ಎ ಅವಗೆಂಪು ವಿಕಿರಣ, ಆಪ್ಷನ್ ಬಿ ಗಾಮಾ ವಿಕಿರಣ, ಆಪ್ಷನ್ ಸಿ ನೇರಳಾತೀತ ವಿಕಿರಣ, ಆಪ್ಷನ್ ಡಿ ಕ್ಷಕಿರಣಗಳು. ಸಾಮಾನ್ಯವಾಗಿ ನಕಲು ದಾಖಲೆ ಮತ್ತು ಕೋಟಾ ನೋಟ್ ಅಂದ್ರೆ ನಕಲಿ ನೋಟ್ಗಳನ್ನ ಪತ್ತೆ ಹಚ್ಚಾಕ ಯಾವ ವಿಕಿರಣ ಬಳಸ್ತಾರ ಅಂತ ನೋಡೋದಾದ್ರ ನೇರಳಾತೀತ ವಿಕಿರಣ. ಆಪ್ಷನ್ ಸಿ ನೇರಳಾತೀತ ವಿಕಿರಣ ಇಸ್ ರೈಟ್ ಆನ್ಸರ್. ಹೌದಾ? ಹಾಗಾಗಿ ನೇರಳಾತೀತ ವಿಕಿರಣ ಮತ್ತೆ ಎಲ್ಲಿ ಬಳಕೆ ಮಾಡ್ತಾ ಅಂತ ನೋಡೋದಾದ್ರ ಕೃತಕ ಮತ್ತು ನೈಸರ್ಗಿಕ ರತ್ನಗಳನ್ನ ಬಳಕೆ ಮಾಡಕ, ನೈಸರ್ಗಿಕ ರತ್ನಗಳನ್ನ ಗುರುತು ಮಾಡಕ ಅಂದ್ರೆ ವ್ಯತ್ಯಾಸನ ತಿಳಿಯಕ ನೈಸರ್ಗಿಕ ರತ್ನ ಮತ್ತ ವಜ್ರಗಳಲ್ಲಿ ಕೂಡ ನೋಡುವ ನೈಜ ವಜ್ರ ಮತ್ತ ನಕಲಿ ವಜ್ರಗಳನ್ನ ವ್ಯತ್ಯಾಸವನ್ನು ತಿಳಿಯಕ್ಕೂ ಕೂಡ ನೇರಳಾತೀತ ವಿಕಿರಣ ಬಳಕೆ ಮಾಡ್ತಾರೆ. ಹಾಗಾದ್ರೆ ಅವಗೆಂಪು ವಿಕಿರಣ ಎಲ್ಲಿ ಬಳಕೆ ಮಾಡ್ತಾರ ಅಂತ ನೋಡೋದ್ರ ಟಿವಿ ರಿಮೋಟ್ ನೋಡ್ರಿ, ಟಿವಿ ರಿಮೋಟ್ ಅಲ್ಲಿ ಬಳಕೆ ಮಾಡ್ತಾರ. ಮತ್ತ CCTV ತಯಾರಿಕೆಯಲ್ಲಿ ಕೂಡ ಏನ್ ಮಾಡ್ತಾರಂದ್ರ ಅವಗೆಂಪು ವಿಕಿರಣ ಬಳಕೆ ಮಾಡ್ತಾರ. ಹಾಗಾದ್ರೆ ಗಾಮಾ ವಿಕಿರಣ ಎಲ್ಲಿ ಬಳಕೆ ಮಾಡ್ತಾರ ಅಂತ ನೋಡೋದಾದ್ರ ಸೂಕ್ಷ್ಮದರ್ಶಕ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರ. ನೆಕ್ಸ್ಟ್ ಕ್ಯಾನ್ಸರ್ ರೋಗ ಚಿಕಿತ್ಸೆಯಲ್ಲಿ ಕೂಡ ಏನ್ ಮಾಡ್ತಾರ ಪತ್ತೆ ಹಚ್ಚಕ್ ಏನ್ ಮಾಡ್ತಾರ ಅಲ್ಲಿ ಗಾಮಾ ವಿಕಿರಣನ ಬಳಕೆ ಮಾಡ್ತಾರ. ನೆಕ್ಸ್ಟ್ ಕ್ಷಯಕಿರಣಗಳನ್ನ ಎಲ್ಲಿ ಬಳಕೆ ಮಾಡ್ತಾರ ಅಂತ ನೋಡೋದಾದ್ರ ಮೂಳೆ ಮುರಿತ ಕಂಡುಹಿಡಿಯಲಿ, ದೇಹದಲ್ಲಿ ಮೂಳೆ ಮುರಿತವನ್ನ ಕಂಡುಹಿಡಿಯಕ ಕ್ಷಯಕಿರಣಗಳನ್ನ ಬಳಕೆ ಮಾಡ್ತಾರ. ಮತ್ತ ದೇಹದಲ್ಲಿ ಹೊಕ್ಕಿರುವಂತ ಗುಂಡು ಸೂಜಿ ನಾಣ್ಯ ಇವೆಲ್ಲ ಕಂಡುಹಿಡಿಯಕ್ಕೆ ಏನ್ ಮಾಡ್ತಾರಂದ್ರ ಕ್ಷಯಕಿರಣಗಳನ್ನ ಬಳಕೆ ಮಾಡ್ತಾರ. ಸೂಜಿ ಗುಂಡು, ಹೌದಾ? ಹಾಗಾದ್ರೆ ನಕಲಿ ನೋಟು ಅಥವಾ ಕೋಟಾ ನೋಟು ಮತ್ತು ನಕಲಿ ದಾಖಲೆಯನ್ನ ಪತ್ತೆ ಹಚ್ಚಕ್ ಬಳಸುವಂತ ವಿಕಿರಣ ಯಾವ್ದಂತ ನೋಡಿದ್ರ ಅದು ನೇರಳಾತೀತ ವಿಕಿರಣ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆ 182ನೇ ಪ್ರಶ್ನೆ, ಗ್ರಹಣಗಳಾಗಲು ಬೆಳಕಿನ ಈ ಗುಣ ಕಾರಣ? ಆಪ್ಷನ್ ಎ ವಕ್ರೀಭವನ, ಆಪ್ಷನ್ ಬಿ ಬೆಳಕಿನ ರೇಖೀಯ ಪ್ರಸಾರ, ಆಪ್ಷನ್ ಸಿ ವರ್ಣ ವಿಭಜನೆ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸಾಮಾನ್ಯವಾಗಿ ಗ್ರಹಣಗಳಾಗಲು ಬೆಳಕಿನ ಯಾವ ಗುಣ ಕಾರಣ ಅಂತ ನೋಡೋದಾದ್ರ ಅದು ಬೆಳಕಿನ ರೇಖೀಯ ಪ್ರಸಾರ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಯಾಕಂದ್ರೆ ಬೆಳಕು ಏನಾಗ್ತೈತಿ ಸರಳ ರೇಖೆಯಲ್ಲಿ ಚಲಿಸ್ತೈತಿ. ಹಾಗಾಗಿ ಇದರಿಂದ ನಮಗ ಗ್ರಹಣಗಳಾಗಲು ಬೆಳಕಿನ ಈ ಗುಣ ಕಾರಣ ಅಂತ ಹೇಳ್ಬೋದು. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 183ನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಕೊಲೆಸ್ಟ್ರಾಲ್ ಇರುವಿಕೆ ಹೇಗೆ ಗೊತ್ತಾಗುತ್ತದೆ? ಆಪ್ಷನ್ ಎ ರಕ್ತ, ಆಪ್ಷನ್ ಬಿ ಹೃದಯ, ಆಪ್ಷನ್ ಸಿ ಹೊಟ್ಟೆ, ಆಪ್ಷನ್ ಡಿ ಕಾಲು. ಹೌದಾ? ಹಾಗಾದ್ರ 183ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮಾನವನ ದೇಹದಲ್ಲಿ ಕೊಲೆಸ್ಟ್ರಾಲ್ ಇದೆಯೋ ಅಥವಾ ಇಲ್ಲೋ ಅಂತ ಹೆಂಗ್ ಗೊತ್ತಾಗ್ತದೆ ಅಂತ ನೋಡಿದ್ರ ಅದು ರಕ್ತದ ಮೂಲಕ, ರಕ್ತದ ಪರೀಕ್ಷೆ ಮಾಡಿದಾಗ ನಮ್ಗೆ ಏನಾಗ್ತೈತಿ ಕೊಲೆಸ್ಟ್ರಾಲ್ ಮಟ್ಟ ಗೊತ್ತಾಗ್ತೈತಿ. ಹಾಗಾಗಿ ಇದು ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 184ನೇ ಪ್ರಶ್ನೆ, ಪಳೆಯುಳಿಕೆಗಳ ವಯಸ್ಸನ್ನು ಕಂಡುಹಿಡಿಯಲು ಬಳಸುವ ಐಸೋಟೋಪ್ ಯಾವುದು? ಆಪ್ಷನ್ ಎ ರೇಡಿಯೋ ಅಯೋಡಿನ್, ಆಪ್ಷನ್ ಬಿ ರೇಡಿಯೋ ಕಾರ್ಬನ್, ಆಪ್ಷನ್ ಸಿ ರೇಡಿಯೋ ಫಾಸ್ಫರಸ್, ಆಪ್ಷನ್ ಡಿ ರೇಡಿಯೋ ಕೋಬಾಲ್ಟ್. ಹಾಗಾದ್ರೆ ಪಳೆಯುಳಿಕೆಗಳ ವಯಸ್ಸನ್ನು ಕಂಡುಹಿಡಿಯಲು ಬಳಸುವಂತ ಐಸೋಟೋಪ್ ಯಾವ್ದು ಅಂತ ನೋಡೋದಾದ್ರ ಅದು ರೇಡಿಯೋ ಕಾರ್ಬನ್ ಅಂತ ಹೇಳ್ಬೋದು. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಪಳೆಯುಳಿಕೆಗಳ ವಯಸ್ಸನ್ನ ಕಂಡುಹಿಡಿಯಲು ಬಳಸುವಂತ ಐಸೋಟೋಪ್. ಹಾಗಾದ್ರೆ ರೇಡಿಯೋ ಅಯೋಡಿನ್ ಏನ್ ಕಂಡುಹಿಡಿಯಕ್ ಬಳಕೆ ಮಾಡ್ತಾರಂದ್ರ ಥೈರಾಯ್ಡ್ ಚಿಕಿತ್ಸೆ ನೋಡ್ರಿ, ಥೈರಾಯ್ಡ್ ಚಿಕಿತ್ಸೆಯಲ್ಲಿ ಏನ್ ಮಾಡ್ತಾರಂದ್ರ ರೇಡಿಯೋ ಅಯೋಡಿನ್ ಅನ್ನ ಬಳಕೆ ಮಾಡ್ತಾರ. ನೆಕ್ಸ್ಟ್ ರೇಡಿಯೋ ಫಾಸ್ಫರಸ್ ಅನ್ನು ಎಲ್ಲಿ ಬಳಕೆ ಮಾಡ್ತಾರಂದ್ರ ಲುಕೇಮಿಯಾ ಚಿಕಿತ್ಸೆಯಲ್ಲಿ ರೇಡಿಯೋ ಫಾಸ್ಫರಸ್ ಅನ್ನ ಬಳಕೆ ಮಾಡ್ತಾರ. ಹಾಗಾದ್ರೆ ರೇಡಿಯೋ ಕೋಬಾಲ್ಟ್ ಎಲ್ಲಿ ಬಳಕೆ ಮಾಡ್ತಾರ ಅಂತ ನೋಡಿದ್ರ ಇದು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ರೇಡಿಯೋ ಕೋಬಾಲ್ಟ್ ಅನ್ನ ಬಳಕೆ ಮಾಡ್ತಾರ. ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ರೇಡಿಯೋ ಕೋಬಾಲ್ಟ್ ಅನ್ನ ಬಳಕೆ ಮಾಡ್ತಾರ. ಹಾಗಾದ್ರೆ ಪಳೆಯುಳಿಕೆಗಳ ವಯಸ್ಸನ್ನ ಕಂಡುಹಿಡಿಯಲು ಬಳಸುವಂತ ಐಸೋಟೋಪ್ ಯಾವ್ದಂದ್ರ ರೇಡಿಯೋ ಕಾರ್ಬನ್. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 185ನೇ ಪ್ರಶ್ನೆ, ವಿದ್ಯುತ್ ಫ್ಯೂಸ್ ಅನ್ನು ತಯಾರಿಸಲು ಬಳಸುವ ಮಿಶ್ರ ಲೋಹದ ಘಟಕಗಳು ಯಾವುವು? ಆಪ್ಷನ್ ಎ ತಾಮ್ರ ಮತ್ತು ತವರ, ಆಪ್ಷನ್ ಬಿ ತಾಮ್ರ ಮತ್ತು ಸತು, ಆಪ್ಷನ್ ಸಿ ಸೀಸ ಮತ್ತು ತವರ, ಆಪ್ಷನ್ ಡಿ ಬೆಳ್ಳಿ ಮತ್ತು ತವರ. ಹಾಗಾದ್ರ ವಿದ್ಯುತ್ ಫ್ಯೂಸ್ ತಯಾರಿಕೆ ಸಾಮಾನ್ಯವಾಗಿ ವಿದ್ಯುತ್ ಫ್ಯೂಸ್ ಇರ್ತೈತಿ ನೋಡ್ರಿ, ಅದನ್ನ ತಯಾರಿಕೆಯಲ್ಲಿ ಬಳಸುವಂತ ಮಿಶ್ರ ಲೋಹಗಳು ಯಾವ ಅಂತ ನೋಡೋದಾದ್ರ ಅಲ್ಲಿ ಆಪ್ಷನ್ ಸಿ ಸೀಸ ಮತ್ತು ತವರ ಅಂತ ಹೇಳ್ಬೋದು. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಇದ ವಿದ್ಯುತ್ ಫ್ಯೂಸ್ ತಯಾರಿಕೆಯಲ್ಲಿ ಬಳಸುವಂತ ಮಿಶ್ರ ಲೋಹ. ಹಾಗಾದ್ರೆ ತಾಮ್ರ ಮತ್ತು ತವರ ಇದೆಲ್ಲಿ ಬಳಕೆ ಮಾಡ್ತಾ ಅಂತ ನೋಡಿದ್ರ ಕಂಚು ತಯಾರಿಕೆಯಲ್ಲಿ ನೋಡಿ. ಸಾಮಾನ್ಯವಾಗಿ ಕಂಚು ತಯಾರಿಕೆಯಲ್ಲಿ ಬಳಸುವಂತ ಮಿಶ್ರಲೋಹಗಳು ಯಾವಂದ್ರ ತಾಮ್ರ ಮತ್ತು ತವರ. ಹಾಗಾದ್ರೆ ನೆಕ್ಸ್ಟ್
ತಾಮ್ರ ಮತ್ತು ಸತು ಇದನ್ನ ಎಲ್ಲಿ ಬಳಕೆ ಮಾಡ್ತಾರ? ಹಿತ್ತಾಳೆ ನೋಡ್ರಿ, ಹಿತ್ತಾಳೆಯ ಮಿಶ್ರಲೋಹ ಯಾವ ಅಂತ ನೋಡಿದ್ರೆ ತಾಮ್ರ ಮತ್ತು ಸತು. ಇವೆರಡು ತಾಮ್ರದ ಮಿಶ್ರಲೋಹಗಳು ಅಂತ ಹೇಳ್ಬೋದು. ತಾಮ್ರದ ಮಿಶ್ರಲೋಹ, ಕಬ್ಬಿಣದ ಮಿಶ್ರಲೋಹಗಳನ್ನ ಸ್ವಲ್ಪ ನೋಡ್ಕೋರಿ. ಮತ್ತೆ ಅದಿರುಗಳನ್ನು ಕೂಡ ನೋಡ್ಕೋರಿ, ಯಾಕಂದ್ರೆ ಅದಿರುಗಳ ಮೇಲೆ ಪ್ರಶ್ನೆಗಳು ಆಗೋ ಚಾನ್ಸಸ್ ಐತಿ. ಹಾಗಾದ್ರೆ ವಿದ್ಯುತ್ ಫ್ಯೂಸ್ ತಯಾರಿಕೆಯಲ್ಲಿ ಬಳಸುವಂತ ಮಿಶ್ರಲೋಹದ ಘಟಕಗಳು ಯಾವ ಅಂತ ನೋಡಿದ್ರೆ ಅದು ಸೀಸ ಮತ್ತು ತವರ ಅಂತ ಹೇಳ್ಬೋದು. ಇವೆರಡು ತಾಮ್ರ. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೇನಿ. 186ನೇ ಪ್ರಶ್ನೆ, ಹಿಮ್ಮುಖ ಚಲನೆಯನ್ನು ಹೊಂದಿರುವ ಗ್ರಹಗಳು. ಆಪ್ಷನ್ ಎ ಗುರು ಮತ್ತು ಶನಿ, ಆಪ್ಷನ್ ಬಿ ನೆಪ್ಚೂನ್ ಮತ್ತು ಭೂಮಿ, ಆಪ್ಷನ್ ಸಿ ಬುಧ ಮತ್ತು ಮಂಗಳ, ಆಪ್ಷನ್ ಡಿ ಶುಕ್ರ ಮತ್ತು ಯುರೇನಸ್. ಹಾಗಾದ್ರೆ ಹಿಮ್ಮುಖ ಚಲನೆಯನ್ನು ಹೊಂದಿರುವ ಗ್ರಹಗಳು ಯಾವಂತ ನೋಡೋದಾದ್ರ ಆಪ್ಷನ್ ಡಿ ಶುಕ್ರ ಮತ್ತು ಯುರೇನಸ್. ಇದು ಶುಕ್ರ ಮತ್ತು ಯುರೇನಸ್ ಏನ್ ಮಾಡ್ತಾವಂದ್ರ ಪೂರ್ವದಿಂದ ಪಶ್ಚಿಮಕ್ಕೆ ಏನ್ ಮಾಡ್ತಾವ? ಸೂರ್ಯನ ಸುತ್ತಾಯ್ತಾವ. ಹಾಗಾಗಿ ಇವ ಹಿಮ್ಮುಖ ಚಲನೆಯನ್ನು ಹೊಂದಿರುವಂತ ಗ್ರಹಗಳಂತ ಹೇಳ್ಬೋದು. ಅತ್ಯಂತ ದೊಡ್ಡ ಗ್ರಹಗಳಲ್ಲಿ ಅತ್ಯಂತ ದೊಡ್ಡ ಗ್ರಹ ಗುರು ಗ್ರಹ. ಮತ್ತ ಜೀವಿಗಳನ್ನು ಹೊಂದಿರುವ ಗ್ರಹ ಯಾವ್ದಂದ್ರ ಭೂಮಿ. ಅತಿ ಸಾಂದ್ರವಾದ ಗ್ರಹ ಅಂದ್ರ ಶನಿ ಹೇಳ್ಬೋದು. ಅತಿ ಚಿಕ್ಕ ಗ್ರಹ ಬುಧ. ಮತ್ತ ಅಂದ್ರೆ ಸೂರ್ಯನ ಹತ್ತಿರ ಗ್ರಹನು ಬುಧ ಅಂತ ಹೇಳ್ಬೋದು. ಮಂಗಳ ಗ್ರಹನ ಅಂಗಾರಕ ಅಥವಾ ಕುಜ ಗ್ರಹ ಕೂಡ ಅಂತಾರ. ಅಂಗಾರಕ ಅಥವಾ ಕುಜ ಗ್ರಹ ಕೂಡ ಅಂತಾರ. ಕುಜ. ಭೂಮಿಯನ್ನ ಜೀವಿಗಳಲ್ಲಿರೋ ಏಕೈಕ ಗ್ರಹ ಯಾವ್ದಂದ್ರ ಭೂಮಿ. ಅತ್ಯಂತ ದೊಡ್ಡ ಗ್ರಹ ಗುರು ಗ್ರಹ ಅಂತ ಹೇಳ್ಬೋದು. ಅತಿ ಸಾಂದ್ರವಾದ ಗ್ರಹ ಅಂದ್ರೆ ಶನಿ ಅಂತ ಹೇಳ್ಬೋದು. ಹಾಗಾದ್ರೆ ಇದೆಲ್ಲರಿಗೂ ಅರ್ಥ ಐತೆ ನೋಡಿ. ಗ್ರಹಗಳ ಬಗ್ಗೆ ಸ್ವಲ್ಪ ನೋಡ್ಕೋರಿ, ಯಾಕಂದ್ರೆ ಅದ್ರ ಮೇಲೆ ಪ್ರಶ್ನೆ ಆಗೋ ಚಾನ್ಸಸ್ ಐತಿ. ನೆಕ್ಸ್ಟ್ 187ನೇ ಪ್ರಶ್ನೆ, ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಒಂದ್ ಸೈಡ್ ಏನ್ ಮಾಡಿದ್ರ ಇದನ್ನ ಕೊಟ್ಟಾರ, ಅದ್ರದ ಆಮ್ಲಗಳನ್ನು ಕೊಟ್ಟಾರ ಇನ್ನೊಂದ್ ಸೈಡ್. ಹಾಗಾದ್ರೆ ಇಲ್ಲಿ ಏನ್ ಕೊಟ್ಟಾರ ಅಂದ್ರೆ ನೋಡ್ರಿ, ಹಾಲು, ನಿಂಬೆಹಣ್ಣು, ಸಸ್ತನಿಗಳ ಮೂತ್ರ, ದ್ರಾಕ್ಷಿ ಕೊಟ್ಟಾರ ಒಂದ್ ಸೈಡ್. ಇನ್ನೊಂದ್ ಸೈಡ್ ಅದ್ರಾಗ ಯಾವ್ಯಾವ ಆಮ್ಲಗಳು ಕಂಡು ಬರ್ತಾವ ಅಂತ ಕೊಟ್ಟಾರ, ಹೊಂದಿಸಿ ಬರೀಬೇಕೀಗ. ಹಾಗಾದ್ರೆ ಸಾಮಾನ್ಯವಾಗಿ ಹಾಲಿನಲ್ಲಿ ಯಾವ ಆಮ್ಲ ಇರ್ತೈತಿ? ಲ್ಯಾಕ್ಟಿಕ್ ಆಮ್ಲ. ಹಾಲು ಲ್ಯಾಕ್ಟಿಕ್ ಆಮ್ಲ. ನೆಕ್ಸ್ಟ್ ನಿಂಬೆಹಣ್ಣಿನಲ್ಲಿ ನೋಡ್ರಿ ಟಾಟಾರಿಕ್ ಐತಿ, ಸಿಟ್ರಿಕ್ ಐತಿ. ನಿಂಬೆಹಣ್ಣಿನಲ್ಲಿ ಸಿಟ್ರಿಕ್ ಆಮ್ಲ ನೋಡ್ರಿ. ನೆಕ್ಸ್ಟ್ ಸಸ್ತನಿಗಳ ಮೂತ್ರದಲ್ಲಿ ಕಂಡು ಬರುವಂತ ಆಮ್ಲ ಯಾವ್ದಂದ್ರ ಯೂರಿಕ್ ಆಮ್ಲ. ಹೌದಾ? ನೆಕ್ಸ್ಟ್ ದ್ರಾಕ್ಷಿಯಲ್ಲಿ ಕಂಡು ಬರುವಂತ ಆಮ್ಲ ಟಾರ್ಟರಿಕ್ ಆಮ್ಲ. ಹಾಗಾದ್ರೆ ಯಾವ್ದು ಸರಿ ಐತಿ ನೋಡ್ರಿ. ಒಂದೇದು ಡಿ, ಫಸ್ಟ್ ಒನ್ ಸಿ ಇಲ್ಲೈತಿ. ನೆಕ್ಸ್ಟ್ ನಿಂಬೆಹಣ್ಣದ ಡಿ ಕರೆಕ್ಟ್. ಸಸ್ತನಿಗಳ ಮೂತ್ರ 3B ಐತಿ, ಅದೇ ಇದಲ್ಲ. ಇದು ಹೋಗ್ಲಿಲ್ಲ, ಇದು ಅಲ್ಲ ನೋಡ್ರಿ. ಹಾಗಾದ್ರೆ ಇದಾಗ್ಬೇಕು ಇವಾಗ. ಒಂದೇ ಹಾಲು ಲ್ಯಾಕ್ಟಿಕ್ ಆಮ್ಲ ಕರೆಕ್ಟ್, ನಿಂಬೆಹಣ್ಣು ಸಿಟ್ರಿಕ್ ಆಮ್ಲ, ಸಸ್ತನಿಗಳ ಮೂತ್ರ ಯೂರಿಕ್ ಆಮ್ಲ, ದ್ರಾಕ್ಷಿ ಟಾರ್ಟರಿಕ್ ಆಮ್ಲ. ಹಾಗಾದ್ರೆ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆ, ಉಷ್ಣೋತ್ಪನ್ನ ಸುರುಳಿಗಳನ್ನು ತಯಾರಿಸಲು ಬಳಸುವ ಮಿಶ್ರಲೋಹಗಳು. ಆಪ್ಷನ್ ಎ ನೈಕ್ರೋಮ್, ಆಪ್ಷನ್ ಬಿ ಅಲ್ನಿಕೋ, ಆಪ್ಷನ್ ಸಿ ಇನ್ವಾರ್ ಉಕ್ಕು, ಆಪ್ಷನ್ ಡಿ ಕಲೆರಹಿತ ಉಕ್ಕು. ಹಾಗಾದ್ರೆ ಉಷ್ಣೋತ್ಪನ್ನ ಸುರುಳಿಗಳನ್ನ ತಯಾರಿಸಲು ಬಳಸುವಂತ ಮಿಶ್ರಲೋಹಗಳು ಯಾವಂತ ನೋಡೋದಾದ್ರ ಅದು ಆಪ್ಷನ್ ಎ ನೈಕ್ರೋಮ್ ಅಂತ ಹೇಳ್ಬೋದು. ನೈಕ್ರೋಮ್ ಅನ್ನ ಇದೇನ್ ಮಾಡ್ತೀವಿ ಉಷ್ಣೋತ್ಪನ್ನ ಸುರುಳಿ ತಯಾರಿಸಲು ಬಳಸುವಂತ ಮಿಶ್ರಲೋಹ ಅಂತ ಹೇಳ್ಬೋದು. ಹಾಗಾದ್ರೆ ಇಲ್ಲಿ ಯಾವ್ದು ಬರ್ತದೆ? ವಿದ್ಯುತ್ ಹೀಟರ್ ಬರ್ತದೆ ನೋಡ್ರಿ. ವಿದ್ಯುತ್ ಹೀಟರ್, ಇಸ್ತ್ರಿ ಪೆಟ್ಟಿಗೆ, ಇವೆಲ್ಲ ಕೂಡ ಏನಾಗ್ತಂದ್ರ ಇಸ್ತ್ರಿ ಪೆಟ್ಟಿಗೆ ನೈಕ್ರೋಮ್ ಸುರುಳಿಗಳನ್ನ ಹೊಂದಿರ್ತಾವ. ಉಷ್ಣೋತ್ಪನ್ನ ತಯಾರಿಕೆನ ಕಾಮನ್ ಆಗಿ ವಿದ್ಯುತ್ ಹೀಟರ್, ಇಸ್ತ್ರಿ ಪೆಟ್ಟಿಗೆ ಇವೆಲ್ಲ ಏನ್ ಮಾಡ್ತಾವಂದ್ರ ನೈಕ್ರೋಮ್ ಸುರುಳಿಯನ್ನ ಹೊಂದಿರುವಂತ ಮಿಶ್ರಲೋಹ ಅಂತ ಹೇಳ್ಬೋದು. ಹಾಗಾದ್ರೆ ಅಲ್ನಿಕೋದಲ್ಲಿ ಏನ್ ಕಂಡು ಬರ್ತದೆ ಅಂದ್ರೆ ಅಲ್ನಿಕೋ ನಾವು ಏನ್ ಎದಕ್ ಬಳಕೆ ಮಾಡ್ತೇವೆ? ಇದು ಶಾಶ್ವತ ಕಾಂತಗಳಲ್ಲಿ ಬಳಕೆ ಮಾಡ್ತೇವೆ ನೋಡ್ರಿ. ಶಾಶ್ವತ ಕಾಂತಗಳಲ್ಲಿ ಏನ್ ಮಾಡ್ತೇವೆ? ಅಲ್ನಿಕೋನ ಬಳಕೆ ಮಾಡ್ತೀವಿ. ಹಾಗಾದ್ರೆ ಇನ್ವಾರ್ ಉಕ್ಕನ್ನ ಎಲ್ಲಿ ಬಳಕೆ ಮಾಡ್ತೀವಿ ಅಂದ್ರ ಲೋಲಕ ಅಥವಾ ಅಳತೆ ಟೇಪ್ ತಯಾರಿಕೆಯಲ್ಲಿ ಬಳಕೆ ಮಾಡ್ತೀವಿ. ಲೋಲಕ, ಅಳತೆ ಟೇಪ್ ತಯಾರಿಕೆಯಲ್ಲಿ ಇನ್ವಾರ್ ಉಕ್ಕನ್ನ ಬಳಕೆ ಮಾಡ್ತೀವಿ. ಹಾಗಾದ್ರೆ ಕಲೆರಹಿತ ಉಕ್ಕನ್ನ ಎಲ್ಲಿ ಬಳಕೆ ಮಾಡ್ತೀವಿ ಅಂತ ನೋಡೋದ್ರ ಪಾತ್ರೆಗಳಲ್ಲಿ ಬಳಕೆ ಮಾಡ್ತೀವಿ. ಮತ್ತ ಶಸ್ತ್ರಕ್ರಿಯಾ ಚಿಕಿತ್ಸೆಯಲ್ಲಿ ಕೂಡ ಬಳಕೆ ಮಾಡ್ತೀವಿ ನಾವು. ಚಿಕಿತ್ಸಾ ಉಪಕರಣ ತಯಾರಿಕೆಯಲ್ಲಿ ಶಸ್ತ್ರಕ್ರಿಯಾ ಆಪರೇಷನ್ ಥಿಯೇಟರ್ ಬಳಕೆ ಮಾಡ್ತಾವೆ. ಶಸ್ತ್ರಕ್ರಿಯಾ ಉಪಕರಣ ತಯಾರಿಕೆಯಲ್ಲಿ ಏನ್ ಮಾಡ್ತೀವಿ ಅಂದ್ರ ಕಲೆರಹಿತ ಉಕ್ಕನ್ನ ಬಳಕೆ ಮಾಡ್ತೀವಿ. ಹಾಗಾದ್ರೆ ಉಷ್ಣೋತ್ಪನ್ನ ಸುರುಳಿಗಳನ್ನ ತಯಾರಿಸಲು ಬಳಸುವಂತ ಮಿಶ್ರಲೋಹ ಯಾವ್ದಂತ ನೋಡೋದಾದ್ರು ಅದು ನೈಕ್ರೋಮ್ ಅಂತ ಹೇಳ್ಬೋದು. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 189ನೇ ಪ್ರಶ್ನೆ, ರಾಕೆಟ್ ಭೂಮಿಯ ಗುರುತ್ವದಿಂದ ತಪ್ಪಿಸಿಕೊಳ್ಳಲು ಕನಿಷ್ಠ ವೇಗ. ಆಪ್ಷನ್ ಎ 1.12 km/s, ಆಪ್ಷನ್ ಬಿ 11.2 km/s, ಆಪ್ಷನ್ ಸಿ 112 km/s, ಆಪ್ಷನ್ ಡಿ ವೇಗದ ಮಿತಿ ಇಲ್ಲ. ಹಾಗಾದ್ರೆ ರಾಕೆಟ್ ಭೂಮಿಯ ಗುರುತ್ವದಿಂದ ತಪ್ಪಿಸಿಕೊಳ್ಳಲು ಹೊಂದಿರುವಂತ ಕನಿಷ್ಠ ವೇಗ ಎಷ್ಟು ಅಂತ ನೋಡೋದಾದ್ರ
ಅದು ಆಪ್ಷನ್ ಬಿ 11.2 ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ಬೋದು. ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಹಾಗಾದ್ರೆ 190ನೇ ಪ್ರಶ್ನೆ. ಆಹಾರವು ಶ್ವಾಸನಾಳಕ್ಕೆ ಪ್ರವೇಶಿಸುವುದನ್ನು ಯಾವುದು ತಡೆಯುತ್ತದೆ? ಆಪ್ಷನ್ ಎ ಎಪಿಗ್ಲಾಟಿಸ್, ಆಪ್ಷನ್ ಬಿ ಆಂಟಾಸಿಡ್, ಆಪ್ಷನ್ ಸಿ ಗ್ಲುಕಗಾನ್, ಆಪ್ಷನ್ ಡಿ ಬ್ರಾಂಕಟಿಸ್ ಅಂತ ಹೇಳ್ಬೋದು. ಹಾಗಾದ್ರೆ ಆಹಾರವು ಶ್ವಾಸನಾಳಕ್ಕೆ ಹೋಗದಂಗೆ ಯಾವ ತಡಿತೈತೆ ಅಂತ ನೋಡೋದಾದ್ರೆ ಅದು ಎಪಿಗ್ಲಾಟಿಸ್. ಆಪ್ಷನ್ ಎ ಎಪಿಗ್ಲಾಟಿಸ್ ಅಂತ ಹೇಳ್ಬೋದು. ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. ಹಾಗಾದ್ರೆ ಈಗ ಆಂಟಾಸಿಡ್ ಏನ್ ಮಾಡ್ತೈತಿ ಅಂದ್ರೆ ಅಜೀರ್ಣಕ್ಕೆ ಚಿಕಿತ್ಸೆಯನ್ನು ನೀಡ್ತೈತಿ. ನಾವು ನಮ್ಮ ದೇಹದಲ್ಲಿ ಏನಾಗ್ತದೆ ನೋಡಿ, ಸಾಮಾನ್ಯವಾಗಿ ಅಜೀರ್ಣ ಆಗ್ತೈತೆ ಅಂತ ನೋಡ್ರಿ. ಊಟ ಏನಾಗಲ್ಲ ಅಂದ್ರೆ ಹುಳಿಸಿಡುದು ಹಿಂಗೆ ಅಂತಾರ ಸಾಮಾನ್ಯವಾಗಿ ಅಂತಿರ್ತಾರ. ಅಜೀರ್ಣಕ್ಕೆ ಚಿಕಿತ್ಸೆ ನೀಡೋದು ಯಾವ್ದಂದ್ರೆ ಆಂಟಾಸಿಡ್ ಅಂತ ಹೇಳ್ಬೋದು. ಹಾಗಾದ್ರೆ ಗ್ಲುಕಗಾನ್ ಏನ್ ಮಾಡ್ತೈತಿ ಅಂದ್ರ ನಮ್ಮ ದೇಹದಲ್ಲಿ ಕಾಣುವಂತ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನ ಹೆಚ್ಚು ಮಾಡ್ತೈತಿ. ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚು ಮಾಡೋದು ಯಾವ್ದಂದ್ರೆ ಗ್ಲುಕಗಾನ್. ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚು ಮಾಡ್ತೈತಿ. ಸಕ್ಕರೆ ಮಟ್ಟ ಹೆಚ್ಚು ಮಾಡೋದು ಯಾವ್ದಂದ್ರ ಗ್ಲುಕಗಾನ್ ಮಾಡ್ತೈತಿ. ಸಕ್ಕರೆ ಮಟ್ಟ ನಿಯಂತ್ರಣ ಯಾವ್ದು ಮಾಡ್ತೈತಿ? ಇನ್ಸುಲಿನ್ ಮಾಡ್ತೈತಿ. ಹಾಗಾದ್ರೆ ಬ್ರಾಂಕೈಟಿಸ್ ಅನ್ನೋದು ಇದೊಂದು ಶ್ವಾಸಕೋಶಕ್ಕೆ ಬ್ರಾಂಕೈಟಿಸ್ ಅನ್ನೋದೊಂದು ಕಾಯಿಲೆ. ಇದು ಎಲ್ಲಿ ಬರ್ತದೆ ಅಂದ್ರೆ ಶ್ವಾಸಕೋಶಕ್ಕೆ ಸಂಬಂಧಿಸಿದಂತ ಕಾಯಿಲೆ ಅಂತ ಹೇಳ್ಬೋದು. ಇದು ಉಸಿರಾಟಕ್ಕೆ ಸಂಬಂಧಪಟ್ಟಂತ ಒಂದು ರೋಗ ಅಂತ ಹೇಳ್ಬೋದು. ಇದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತ ಕಾಯಿಲೆ. ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತ ಕಾಯಿಲೆ ಅಂತ ಹೇಳ್ಬೋದು. ಇದು ಶ್ವಾಸಕೋಶದ ಎಲ್ಲಿ ಬರ್ತಿದೆ ಅಂದ್ರೆ ಉಸಿರಾಟ ತೊಂದರೆ ಅದಕ್ಕೆ ಸಂಬಂಧಿಸಿದ ಒಂದು ರೋಗ ಅಂತ ಹೇಳ್ಬೋದು ಬ್ರಾಂಕೈಟಿಸ್. ಹಾಗಾದ್ರೆ ಆಹಾರವು ಶ್ವಾಸನಾಳಕ್ಕೆ ಪ್ರವೇಶಿಸುವುದನ್ನು ಯಾವ ತಡಿತೈತೆ ಅಂತ ನೋಡಿದ್ರು ಎಪಿಗ್ಲಾಟಿಸ್. ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. ಹಾಗಾದ್ರೆ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆ. ವಿದ್ಯುತ್ ಮಂಡಲದಲ್ಲಿ ರೋಧವನ್ನ ಹೆಚ್ಚು ಅಥವಾ ಕಡಿಮೆ ಮಾಡಲು ಬಳಸುವ ಸಾಧನ. ಆಪ್ಷನ್ ಎ ಅಮೀಟರ್, ಆಪ್ಷನ್ ಬಿ ವೋಲ್ಟ್ ಮೀಟರ್, ಆಪ್ಷನ್ ಸಿ ರಿಯೋಸ್ಟಾಟ್, ಆಪ್ಷನ್ ಡಿ ಗ್ಯಾಲ್ವನೋಮೀಟರ್. ಹಾಗಾದ್ರೆ ವಿದ್ಯುತ್ ಮಂಡಲ ಐತಿ. ವಿದ್ಯುತ್ ಮಂಡಲದಾಗ ಅದ್ರ ರೋಧ ಹೆಚ್ಚು ಕಡಿಮೆ ಮಾಡಕ್ ಯಾವ್ದು ನಮ್ಗೆ ಸಹಾಯ ಮಾಡ್ತೈತೆ ಅಂತ ಅಥವಾ ಹೆಚ್ಚು ಕಡಿಮೆ ಮಾಡಕ್ ಬಳಸುವಂತ ಸಾಧನ ಯಾವ್ದಂತ ನೋಡೋದಾದ್ರ ರಿಯೋಸ್ಟಾಟ್. ಆಪ್ಷನ್ ಸಿ ರಿಯೋಸ್ಟಾಟ್ ಇಸ್ ಅ ರೈಟ್ ಆನ್ಸರ್. ಹಾಗಾದ್ರೆ ಅಮೀಟರ್ ಏನ್ ಮಾಡ್ತೈತಿ? ವಿದ್ಯುತ್ ಪ್ರವಾಹ ಆಗೋದು ನಮ್ಗೆ ಎದ್ರ ಮೂಲಕ ಗೊತ್ತಾಗ್ತೈತಿ? ವಿದ್ಯುತ್ ಪ್ರವಾಹ ಅಳೆಯೋ ಸಾಧನ ಅಮೀಟರ. ನೆಕ್ಸ್ಟ್ ವೋಲ್ಟ್ ಮೀಟರ್ ವಿಭವಾಂತರ ಅಳೆಯುವಂತ ಸಾಧನ ಯಾವ್ದ? ವಿಭವಾಂತರ ಅಳೆಯುವ ಸಾಧನ ವೋಲ್ಟ್ ಮೀಟರ್. ಗ್ಯಾಲ್ವನೋಮೀಟರ್ ಏನ್ ಮಾಡ್ತೈತಿ? ಕಡಿಮೆ ವಿದ್ಯುತ್ ಪ್ರವಾಹವನ್ನ ಮಾಡ್ತೈತಿ. ಕಡಿಮೆ ವಿದ್ಯುತ್ ಪ್ರವಾಹ ಯಾವ್ದು ಮಾಡ್ತೈತಿ ನೋಡೋದಾದ್ರ ಗ್ಯಾಲ್ವನೋಮೀಟರ್. ಕಡಿಮೆ ವಿದ್ಯುತ್ ಪ್ರವಾಹ. ಹಾಗಾದ್ರ ವಿದ್ಯುತ್ ಮಂಡಲದಲ್ಲಿ ರೋಧವನ್ನ ಹೆಚ್ಚು ಕಡಿಮೆ ಮಾಡಲು ಬಳಸುವಂತ ಸಾಧನ ಯಾವ್ದಂತ ನೋಡೋದಾದ್ರೆ ಅದು ರಿಯೋಸ್ಟಾಟ್. ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆ 192ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆಯಾಗಿದೆ? ಹೌದಾ? ಆಪ್ಷನ್ ಎ ಕರ್ಪೂರ ಉರಿಯುವುದು, ಆಪ್ಷನ್ ಬಿ ಹಾಲು ಮೊಸರಾಗುವುದು, ಆಪ್ಷನ್ ಸಿ ಗಾಜು ಒಡೆದು ಚೂರಾಗುವುದು, ಆಪ್ಷನ್ ಡಿ ಐಸ್ ಕ್ರೀಮ್ ಕರಗುವುದು. ರಾಸಾಯನಿಕ ಬದಲಾವಣೆ ಕೇಳಿದಾರೆ. ಹಾಗಾದ್ರೆ ರಾಸಾಯನಿಕ ಬದಲಾವಣೆ ಮತ್ತೆ ಭೌತ ಬದಲಾವಣೆ ಅಂದ್ರೆ ಏನಂತ ಫಸ್ಟ್ ನೋಡೋಣ. ಭೌತ ಬದಲಾವಣೆ ಅಂದ್ರೆ ಏನ? ರಾಸಾಯನಿಕವಾಗಿ ಬದಲಾವಣೆ ಹೊಂದದೆ ಭೌತ ಗುಣಲಕ್ಷಣಗಳಲ್ಲಿ ಮಾತ್ರ ಬದಲಾವಣೆ ಹೊಂದಿದೆ ಅಂದ್ರೆ ಅದನ್ನ ನಾವು ಸಾಮಾನ್ಯವಾಗಿ ಭೌತ ಬದಲಾವಣೆ ಅಂತೀವಿ. ಹೌದಾ? ಹಾಗಾದ್ರೆ ಈಗ ನೋಡಿ, ಕರ್ಪೂರ ಐತಿ. ಕರ್ಪೂರ ಉರಿದ ಕೂಡಲೇ ಕರ್ಪೂರ ಘನ ವಸ್ತು ಇದೆ. ಇದು ಉರಿದ ಕೂಡಲೇ ಏನಾಕತಿ? ಯಾವ್ದೋ ಹೊಸ ಉತ್ಪನ್ನ ಸಿಗಂಗಿಲ್ಲ ಇದರಿಂದ. ನೆಕ್ಸ್ಟ್ ಗಾಜು ಹೊಡೆದ ಕೂಡಲೇ ಏನಾಕತಿ? ಚೂರ್ ಆಕತಿ. ಇದರಿಂದ ಮತ್ತೆ ಹೊಸ ಉತ್ಪನ್ನ ಮಾಡಕ್ ಬರ್ತಿದ್ರೆ ಸಾಧ್ಯ ಇಲ್ಲ. ಅದೇ ರೀತಿ ಐಸ್ ಕ್ರೀಮ್ ಕೂಡ ಒಂದ್ಸಲ ಕರಿತಂದ್ರೆ ಮುಗಿದ, ಅದು ಮತ್ತೆ ಐಸ್ ಕ್ರೀಮ್ ಮಾಡಕ್ ಸಾಧ್ಯತೆ ಇಲ್ಲ. ಹಾಗಾದ್ರ ಏನಂದ್ರ ಭೌತ ಬದಲಾವಣೆ ಅಂದ್ರ ರಾಸಾಯನಿಕವಾಗಿ ಬದಲಾವಣೆ ಹೊಂದದೆ ಕೇವಲ ಭೌತ ಗುಣಲಕ್ಷಣಗಳಲ್ಲಿ ಅದ್ರ ಭೌತ ಅಂದ್ರೆ ಕಾಣುವಂತ ಗುಣಲಕ್ಷಣದಲ್ಲಿ ಬದಲಾವಣೆ ಹೊಂದಿದ್ರ ಅದನ್ನ ಏನಂತ ನಾವು ಭೌತ ಬದಲಾವಣೆ ಅಂತೀವಿ. ರಾಸಾಯನಿಕ ಬದಲಾವಣೆ ಅಂದ್ರ ಯಾವ ವಸ್ತುಗಳು ಸಾಮಾನ್ಯವಾಗಿ ರಾಸಾಯನಿಕ ಬದಲಾವಣೆ ಹೊಂದಿ ಅದ್ರ ಗುಣಲಕ್ಷಣಗಳು ಕೂಡ ಏನಾಗ್ತದೆ ಬದಲಾವಣೆಯಾಗಿ ಹೊಸ ಉತ್ಪನ್ನ ತಯಾರಾಕೈತಿ. ಅಂತ ವಸ್ತುಗಳು ನಾವಂತೀವಿ ಸಾಮಾನ್ಯವಾಗಿ ಅಂತ ಬದಲಾವಣೆನ ರಾಸಾಯನಿಕ ಬದಲಾವಣೆ ಅಂತೀವಿ. ರಾಸಾಯನಿಕ ಬದಲಾವಣೆದಾಗ ಹೊಸ ಉತ್ಪನ್ನ ಸಿಗ್ತೈತಿ. ಭೌತ ಬದಲಾವಣೆದಾಗ ಹೊಸ ಉತ್ಪನ್ನ ಸಿಗಂಗಿಲ್ಲ. ಹಾಗಾಗಿ ರಾಸಾಯನಿಕ ಬದಲಾವಣೆ ಉದಾಹರಣೆ ಕೇಳಿದಾರ. ಈಗ ನೋಡ್ರಿ, ಹಾಲು ಇದ್ದಿದ್ದ ಮೊಸರು ಆಕತಿ. ಅಂದ್ರೆ ಹಾಲು ಒಂದು ದ್ರವ ವಸ್ತು, ಇದು ಮೊಸರಿನ ಸ್ವಲ್ಪ ಅದ್ರಾಗ ದ್ರವ ಅಂದ್ರೆ ಸ್ವಲ್ಪ ಗಟ್ಟಿಯಾಗಿ ಬಂತ. ಅಂದ್ರೆ ಹಾಲು ಇದ್ದಿನ ಹಾಕಿ ಮೊಸರಾಗಿ ಪರಿವರ್ತನೆ ಇದೆ ಅಂದ್ರೆ ಒಂದು ಹೊಸ ಉತ್ಪನ್ನ ಬಂದ್ ನಮ್ಗೆ. ಹಾಗಾದ್ರೆ ಇದು ರಾಸಾಯನಿಕ ಬದಲಾವಣೆ ಉದಾಹರಣೆ ಅಂತ ಹೇಳ್ಬೋದು. ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಹಾಲು ಮೊಸರಾಗುವುದು ಅಂದ್ರೆ ರಾಸಾಯನಿಕ ಬದಲಾವಣೆಗೆ ಉದಾಹರಣೆ. ಇಲ್ಲಿ ನೋಡಿ, ಕರ್ಪೂರ ಉರಿದು ಹೋಯ್ತು, ಅದು ಮತ್ತೆ ಅಲ್ಲಿಂದ ಹೊಸ ಉತ್ಪನ್ನ ಸಿಗ್ಲಿಲ್ಲ. ಗಾಜು ಒಡೆದು ಹೋಯ್ತು, ಅದರಿಂದ ಹೊಸ ಉತ್ಪನ್ನ ಸಿಗ್ಲಿಲ್ಲ. ಐಸ್ ಕ್ರೀಮ್ ಕೂಡ ಕರಿಗ್ ಹೋಯ್ತು, ಅದರಿಂದ ಹೊಸ ಉತ್ಪನ್ನ ಸಿಗ್ಲಿಲ್ಲ. ಹಾಗಾದ್ರೆ ಯಾವ ವಸ್ತುವಿನಿಂದ ರಾಸಾಯನಿಕವಾಗಿ ಬದಲಾವಣೆ ಹೊಂದಿ ಗುಣಲಕ್ಷಣದಾಗ ಬದಲಾವಣೆ ಆಗಿ ಹೊಸ ಉತ್ಪನ್ನ ಸಿಕ್ಕಿತಂದ್ರೆ ಅದನ್ನ ರಾಸಾಯನಿಕ ಬದಲಾವಣೆ ಅಂತೀವಿ. ಯಾವ ವಸ್ತುಗಳು ರಾಸಾಯನಿಕವಾಗಿ ಬದಲಾವಣೆ ಹೊಂದದೆ ಕೇವಲ ಬರೇ ಅಥವಾ ಭೌತಿಕ ಗುಣಗಳಲ್ಲಿ ಮಾತ್ರ ಬದಲಾವಣೆ ಹೊಂದಿರೋದನ್ನ
ಅವನ ಭೌತ ಬದಲಾವಣೆದಾಗ ಹೊಸ ಉತ್ಪನ್ನ ಸಿಗಂಗಿಲ್ಲ, ರಾಸಾಯನಿಕ ಬದಲಾವಣೆ ಹೊಸ ಉತ್ಪನ್ನ ಸಿಗ್ತೈತಿ. ಇದೆಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದೀನಿ. ಮುಂದಿನ ಪ್ರಶ್ನೆ 193ನೇ ಪ್ರಶ್ನೆ. ಮಾನವನ ದೇಹದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದು? ಆಪ್ಷನ್ ಎ ಅಡ್ರಿನಲಿನ್, ಆಪ್ಷನ್ ಬಿ ಥೈರಾಕ್ಸಿನ್, ಆಪ್ಷನ್ ಸಿ ಇನ್ಸುಲಿನ್, ಆಪ್ಷನ್ ಡಿ ಈಸ್ಟ್ರೋಜನ್. ಹಾಗಾದ್ರೆ ಮಾನವನ ದೇಹದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಅಂಶವನ್ನ ಅಂತ ಚಯಾಪಚಯ ಕ್ರಿಯೆಯನ್ನ ನಿಯಂತ್ರಿಸುವ ಹಾರ್ಮೋನ್ ಯಾವ್ದಂತ ನೋಡೋದಾದ್ರ ಅದು ಆಪ್ಷನ್ ಬಿ ಥೈರಾಕ್ಸಿನ್. ಆಪ್ಷನ್ ಬಿ ಥೈರಾಕ್ಸಿನ್ ಇಸ್ ರೈಟ್ ಆನ್ಸರ್. ಹಾಗಾಗಿ ನಂತರ ವ್ಯಕ್ತಿತ್ವದ ಹಾರ್ಮೋನ್ ಅಂತ ನೋಡ್ರಿ. ಥೈರಾಕ್ಸಿನ್ ಹಾರ್ಮೋನ್ ಅನ್ನ ವ್ಯಕ್ತಿತ್ವದ ಹಾರ್ಮೋನ್ ಯಾಕಂದ್ರೆ ಏನ್ ಮಾಡ್ತೈತಿ, ಎಲ್ಲ ನಿಯಂತ್ರಣ ಮಾಡ್ತೈತಿ ನಮ್ಮ ದೇಹದ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಕೊಬ್ಬಿನ ಮತ್ತೆ ನಿಯಂತ್ರಣ ಮಾಡ್ತೈತಿ. ಹಾಗಾಗಿ ವ್ಯಕ್ತಿತ್ವದ ಹಾರ್ಮೋನ್ ಅಂತ. ಹಾಗಾದ್ರೆ ಈ ಅಡ್ರಿನಲ್ ಗ್ರಂಥಿಯನ್ನು ಏನಂತ? ಅಡ್ರಿನಲ್ ಏನಂತ? ತುರ್ತು ಪರಿಸ್ಥಿತಿ ಹಾರ್ಮೋನ್ ಅಂತ ಕೂಡ ಅಂತೀವಿ ನಾವು. ತುರ್ತು ಪರಿಸ್ಥಿತಿಯ ಹಾರ್ಮೋನ್. ಹೌದಾ? ನೆಕ್ಸ್ಟ್ ಈ ಇನ್ಸುಲಿನ್ ಏನ್ ಮಾಡ್ತೈತಿ ನಮ್ಮ ದೇಹದಾಗ? ರಕ್ತದಲ್ಲಿನ ಸಕ್ಕರೆ ಮಟ್ಟನ ನಿಯಂತ್ರಣ ಮಾಡ್ತೈತಿ. ರಕ್ತದಲ್ಲಿ ಸಕ್ಕರೆ ಮಟ್ಟ ನಿಯಂತ್ರಣ ಮಾಡುವುದ ಇನ್ಸುಲಿನ್, ಹೆಚ್ಚು ಮಾಡುದ ಗ್ಲೂಕಗಾನ್. ಹೌದಾ? ನಿಯಂತ್ರಣ. ನೆಕ್ಸ್ಟ್ ಇಸ್ಟ್ರೋಜನ್ ಏನ್ ಮಾಡ್ತೈತಿ ಅಂದ್ರೆ ಸಾಮಾನ್ಯವಾಗಿ ಇಸ್ಟ್ರೋಜನ್ ಏನ್ ಮಾಡ್ತಿದ್ದ ಅಂಡಾಣುವಿನ ಬೆಳವಣಿಗೆ ಅಥವಾ ಪಕ್ವತೆಗೆ ಸಹಾಯ ಮಾಡ್ತೈತಿ. ಅಂಡಾಶಯದಲ್ಲಿ ಅಂಡಾಣುಗಳ ಬೆಳವಣಿಗೆಗೆ ಸಹಾಯ ಮಾಡ್ತೈತಿ. ಅಂಡಾಣುಗಳ ಬೆಳವಣಿಗೆ ಆಗ್ಲಿ ಮತ್ತೆ ಪಕ್ವತೆಗಾಗ್ಲಿ ಸಹಾಯ ಮಾಡ್ತೈತಿ. ಸಾಮಾನ್ಯವಾಗಿ ಹೆಣ್ಣು ಸಂತಾನೋತ್ಪತ್ತಿ ಹೆಣ್ಣಿನಲ್ಲಿ ಕಂಡು ಬರುವಂತ ಅದೇ ಅಂಡಾಣು ಅಂತ ಹೇಳ್ಬೋದು. ಹೌದಾ? ಇದೆಲ್ಲರಿಗೂ ಅರ್ಥ ಆಯ್ತು. ಹಾಗಾದ್ರೆ ಮಾನವ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್, ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವ್ದಂದ್ರೆ ಅದು ಥೈರಾಕ್ಸಿನ್. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 194ನೇ ಪ್ರಶ್ನೆ. ರೋಧಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಗುರುತಿಸಿ. ಆಪ್ಷನ್ ಎ ರೋಧವು ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿದೆ. ಆಪ್ಷನ್ ಬಿ ರೋಧವು ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹಕ್ಕೆ ವಿಲೋಮ ಅನುಪಾತದಲ್ಲಿದೆ. ಆಪ್ಷನ್ ಸಿ ರೋಧವು ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿ, ವಿದ್ಯುತ್ ಪ್ರವಾಹಕ್ಕೆ ವಿಲೋಮ ಅನುಪಾತದಲ್ಲಿರುತ್ತದೆ. ಆಪ್ಷನ್ ಡಿ ರೋಧವು ವಿಭವಾಂತರಕ್ಕೆ ವಿಲೋಮಾನುಪಾತದಲ್ಲಿ ಮತ್ತು ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ ಅಂತ ಹೇಳ. ಹಾಗಾದ್ರೆ ರೋಧಕ್ಕೆ ಸಂಬಂಧಿಸಿದಂತ ಸರಿಯಾದ ಹೇಳಿಕೆ ಯಾವ್ದಂತ ಇಲ್ಲಿ ನಮಗ ಅದಕ್ಕಿಂತ ಮುಂಚೆ ಓಮ್ಸ್ ಲಾ ನೆನ್ಪ್ ಮಾಡ್ಕೊಳ್ಳಿ. ಓಮ್ಸ್ ಲಾ ನೋಡ್ರಿ. ಓಮ್ಸ್ ಲಾ ಏನೈತಿ ಅಂದ್ರೆ ವಿ ಈಕ್ವಲ್ ಟು ಐಆರ್ ಅಂತ ಹೇಳ್ತೈತಿ. ಹೌದಾ? ವಿ ಈಕ್ವಲ್ ಟು ಐಆರ್. ಹಾಗಾದ್ರೆ ಇಲ್ಲಿ ರೋಧ ಮತ್ತ ವಿಭವಾಂತರ ಮತ್ತ ಕರೆಂಟ್ಕ ಅದ್ರ ಇದನ್ನ ಕೇಳಿದಾರೆ, ಅದಕ್ಕೆ ಸಂಬಂಧ ಹೆಂಗೈತಿ ಅಂತ ಕೇಳಿದಾರೆ. ಹಾಗಾದ್ರೆ ಇಲ್ಲೇನ ನೋಡ್ರಿ. ಹಾಗಾದ್ರೆ ರೋಧಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಯಾವ್ದಂತ ನೋಡಿದ್ರ ರೋಧ ಅಂದ್ರೆ ರೆಸಿಸ್ಟೆನ್ಸ್ ಎದಕ್ಕೆ ಸಂಬಂಧ ಐತಿ ಅಂದ್ರೆ ವಿಭವಾಂತರಕ್ಕ ನೇರ ಅನುಪಾತದಲ್ಲಿ. ಇದು ವಿ, ಇದು ಐ. ಹೌದಾ? ನೋಡ್ರಿ, ರೋಧವು ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿ, ವಿದ್ಯುತ್ ಪ್ರವಾಹ ಐ ಅಂದ್ರೆ ಕರೆಂಟ್. ನೋಡ್ರಿ, ಈ ಕರೆಂಟ್ ಏನೈತಿ ವಿಲೋಮ ಅನುಪಾತದಲ್ಲಿ. ಹಾಗಾದ್ರೆ ಇದು ಇನ್ವರ್ಸ್ಲಿ ಇದು ಇದೆಯಲ್ಲ, ಇದ ವಿಲೋಮ ಅನುಪಾತದಲ್ಲಿ. ಹಾಗಾದ್ರೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ರೋಧವು ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿ ಮತ್ತೆ ವಿದ್ಯುತ್ ಪ್ರವಾಹಕ್ಕೆ ವಿಲೋಮ ಅನುಪಾತದಲ್ಲಿ ಐತೆ ಅಂತ ಹೇಳ್ಬೋದು. ಇದ್ರ ಮೂಲಕ ನಾವು ತಿಳ್ಕೊಬಹುದು ನೋಡ್ರಿ. ಹೌದಾ? ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. 195ನೇ ಪ್ರಶ್ನೆ. ದ್ರವ ಬಂಗಾರ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಪೆಟ್ರೋಲಿಯಂ, ಆಪ್ಷನ್ ಬಿ ಮೈಕಾ ಅಥವಾ ಅಬ್ರಕ, ಆಪ್ಷನ್ ಸಿ ಬ್ರೋಮಿನ್, ಆಪ್ಷನ್ ಡಿ ಕಲ್ಲಿದ್ದಲು. ಹಾಗಾದ್ರೆ ದ್ರವ ಬಂಗಾರ ಯಾವ್ದಂತ ಕರೀತಾರ ಅಂತ ನೋಡಿದ್ರ ಅದು ಆಪ್ಷನ್ ಎ ಪೆಟ್ರೋಲಿಯಂ ಅನ್ನ ದ್ರವ ಬಂಗಾರ ಅಂತ ಕರೀತಾರ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಹಾಗಾದ್ರೆ ಈ ಮೈಕಾ ಅಥವಾ ಅಬ್ರಕೋನ್ ಏನಂತ ಕರೀತಾರ ಅಂತ ನೋಡಿದ್ರ ಕಾಗೆ ಬಂಗಾರ ಅಂತ ನೋಡ್ರಿ. ಕಾಗೆ ಬಂಗಾರ. ಅದಕ್ಕಿಂತ ಮುಂಚೆ ಈ ಪೆಟ್ರೋಲಿಯಂ ಯಾಕೆ ದ್ರವ ಬಂಗಾರ ಅಂತ ಕರೀತಾರ ಅಂತ ನೋಡಿದ್ರೆ ಸಾಮಾನ್ಯವಾಗಿ ಪೆಟ್ರೋಲಿಯಂನಿಂದನೇ ಆಲ್ಮೋಸ್ಟ್ ಎಲ್ಲ ವಸ್ತು ನೋಡ್ರಿ. ಇವ್ ಯಾವ್ದ ಮೇನ್ ಆಗ್ಲಿ ಮತ್ತ ವ್ಯಾಸ್ಲಿನ, ಮೇನ್, ಪೆಟ್ರೋಲ್, ಡೀಸೆಲ್ ಇವೆಲ್ಲ ಇದ್ರ ಮೂಲಕನೇ ಸಿಗ್ತಾವ. ಹಾಗಾಗಿ ಇದು ಕಾಸ್ಟ್ಲಿ ಕಾಸ್ಟ್ಲಿ ಅಂತಾನೆ ಹೇಳ್ಬೋದು. ಬಂಗಾರ ಈಗ ಇತ್ತೀಚೆಗೆ ಬಂಗಾರ ಹೆಂಗ್ ಕಾಸ್ಟ್ಲಿ ಇದೆ ಹಂಗಿದು ಕಾಸ್ಟ್ಲಿ ಅಂತ ಹೇಳ. ಹಾಗಾಗಿ ಇದು ದ್ರವ ಬಂಗಾರ. ಇದರಿಂದ ಎಲ್ಲಾ ವಸ್ತುಗಳು ತಯಾರಾಗೋದ್ರಿಂದ ಈ ದ್ರವ ಬಂಗಾರ ಅಂತೀವಿ. ಮೈಕಾ ಅಥವಾ ಅಬ್ರಕನ ಕಾಗೆ ಬಂಗಾರ ಅಂತ ಕರೀತಾರ. ಬ್ರೋಮಿನ್ ಇದ ದ್ರವ ರೂಪದ ಅಲೋಹ ಅಂತ ಹೇಳ್ಬೋದು ನೋಡ್ರಿ. ದ್ರವ ರೂಪದ ಅಲೋಹ ಯಾವ್ದಂದ್ರ ಅದೊಂದೇ ಐತದ ಯಾವ್ದು ಬ್ರೋಮಿನ. ದ್ರವ ರೂಪದ ಲೋಹಗಳ ಕೇಳ ಪಾದರಸ ಮತ್ತ ಗ್ಯಾಲಿಯಂ. ನೆಕ್ಸ್ಟ್ ಕಲ್ಲಿದ್ದಲ ನಂತರ ಕಪ್ಪು ಬಂಗಾರ ಅಂತ ನೋಡ್ರಿ. ಸಾಮಾನ್ಯವಾಗಿ ಕಲ್ಲಿದ್ದಲ್ನ ಕಪ್ಪು ಬಂಗಾರ ಅಂತಾರ. ಹಾಗಾದ್ರ ದ್ರವರೂಪದ ಬಂಗಾರ ಅಂತ ಯಾವ್ದನ್ನ ಕರಿತಾರ ಅಂತ ನೋಡಿದ್ರ ಅದು ಆಪ್ಷನ್ ಎ ಪೆಟ್ರೋಲಿಯಂನ ಕರೀತಾರ. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದೀನಿ. ಮುಂದಿನ ಪ್ರಶ್ನೆ 196ನೇ ಪ್ರಶ್ನೆ. ದೇಹದಲ್ಲಿ ಬಿಳಿ ರಕ್ತ ಕಣಗಳ ಪ್ರಮುಖ ಕಾರ್ಯ ಏನಂತ ಕೇಳಿದಾರ?
ಆಪ್ಷನ್ ಎ ಹೆಪ್ಪುಗಟ್ಟುವಿಕೆ ಸಹಾಯ ಮಾಡುವುದು. ಆಪ್ಷನ್ ಬಿ ಆಹಾರ ಸರಬರಾಜು ಮಾಡುತ್ತದೆ. ಆಪ್ಷನ್ ಸಿ ರೋಗಗಳ ವಿರುದ್ಧ ದೇಹದ ರಕ್ಷಣೆ ಮಾಡುತ್ತದೆ. ಆಪ್ಷನ್ ಡಿ ಮೇಲ್ನೇ ಯಾವುದೂ ಅಲ್ಲ. ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣಗಳ ಏನ್ ಮಾಡ್ತಾವ ಅಂತ ನೋಡಿದ್ರೆ ಅದ್ರ ಪ್ರಮುಖ ಕಾರ್ಯ ಏನಂತ ನೋಡಿದ್ರೆ ಅದು ರೋಗಗಳ ವಿರುದ್ಧ ನಮ್ಮ ದೇಹನ ರಕ್ಷಣೆ ಮಾಡ್ತಿದೆ. ಹಾಗಾಗಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಇದು ಬಿಳಿ ರಕ್ತ ಕಣಗಳ ಪ್ರಮುಖ ಕಾರ್ಯ ಅಂತ ಹೇಳ್ಬೋದು. ಹಾಗಾದ್ರೆ ರಕ್ತ ಹೆಪ್ಪುಗಟ್ಟುವಿಕೆ ಸಹಾಯ ಯಾವ್ದು ಮಾಡ್ತೈತಿ? ಪ್ಲೇಟ್ಲೆಟ್ಸ್ ಅಥವಾ ಕಿರುತಟ್ಟೆಗಳು ಅಂತ ನೋಡ್ರಿ. ಕಿರುತಟ್ಟೆಗಳು ಇದ ಸಹಾಯ ಮಾಡ್ತೈತಿ. ರಕ್ತ ಹೆಪ್ಪುಗಟ್ಟಕ ಕಿರುತಟ್ಟೆಗಳ ಸಹಾಯ ಮಾಡ್ತಾವ. ರಕ್ತ ಹೆಪ್ಪುಗಟ್ಟಕ ಯಾವ ತಡೆಗಟ್ತೈತಿ ಅಂದ್ರೆ ಹೆಪಾರಿನ್ ತಡೆಗಟ್ತೈತಿ. ರಕ್ತ ಹೆಪ್ಪುಗಟ್ಟವನ್ನು ತಡೆಯುವುದು ಯಾವ್ದಂದ್ರ ಹೆಪಾರಿನ್. ಇದನ್ನ ಆಲ್ರೆಡಿ ಒಂದು ವಿಡಿಯೋ ಮಾಡಿದೀನಿ. ನೆಕ್ಸ್ಟ್ ನೋಡಿ, ಇದು ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆ 197ನೇ ಪ್ರಶ್ನೆ. CaCO3 ನೆಕ್ಸ್ಟ್ ನೋಡ್ರಿ, ಇದೊಂದು ಸಂಯುಕ್ತ. ಇದು ನೋಡ್ರಿ, ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತ ಕಾರ್ಬನ್ ಡೈಆಕ್ಸೈಡ್ ಆಗಿನ ಇದಾಗ್ತದೆ. ಇದು ಯಾವ ಕ್ರಿಯೆಗೆ ಉದಾಹರಣೆ ಅಂತ ಹೇಳಿದಾರ, ಹೌದಾ? ಹಾಗಾದ್ರ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದೆ, ಇದನ್ನೇನ್ ಮಾಡಿದಾರ, ಇದನ್ನ ಮಾಡಿದಾರ. ಇದ ಒಂದ್ ರಾಸಾಯನಿಕ ಇದೊಂದು ಸೂತ್ರ ಅಂತ ಹೇಳ್ಬೋದು. ಕೆಮಿಕಲ್ ಇಕ್ವೇಶನ್ ಇದೆ, ರಾಸಾಯನಿಕ ಸಮೀಕರಣ ಅಂತ ಹೇಳ್ಬೋದು. ಹಾಗಾದ್ರೆ ಇದ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದೇನಾಗೈತಿ, ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತ ಕಾರ್ಬನ್ ಡೈಆಕ್ಸೈಡ್ ಇದಾಗೋದು, ಬದಲಾವಣೆ ಆಗೋದು. ಹಾಗಾದ್ರೆ ಇದು ಯಾವ ಕ್ರಿಯೆಗೆ ಉದಾಹರಣೆ ಅಂತ ಹೇಳಿದಾರೆ. ಇದು ಆಪ್ಷನ್ ಎ ಸಂಯೋಗ ಕ್ರಿಯೆ, ಆಪ್ಷನ್ ಬಿ ಸ್ಥಾನಪಲ್ಲಟ ಕ್ರಿಯೆ, ಆಪ್ಷನ್ ಸಿ ಅಂತರುಷ್ಣಕ ಕ್ರಿಯೆ, ಆಪ್ಷನ್ ಡಿ ವಿಭಜನೆ ಕ್ರಿಯೆ. ಹಾಗಾದ್ರೆ ಈ ಸಂಯುಕ್ತದ ಏನಾಗುತ್ತೆ, ಇಲ್ಲಿ ಉತ್ಪನ್ನಗಳಾಗಿ ಏನಾಗುತ್ತವ, ಡಿವೈಡ್ ಆಗತ್ತವ. ಹಾಗಾಗಿ ಇದೊಂದ ವಿಭಜನೆ ಕ್ರಿಯೆಗೆ ಉದಾಹರಣೆ ಅಂತ ಹೇಳ್ಬೋದು. ಆಪ್ಷನ್ ಡಿ ವಿಭಜನೆ ಕ್ರಿಯೆಗೆ ಉದಾಹರಣೆ ಅಂತ ಹೇಳ್ಬೋದು. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಸಂಯೋಗ ಕ್ರಿಯೆ ಅಂದ್ರೆ ಇವೆರಡೂ ಕೂಡಿ ಒಂದು ಹೊಸ ಉತ್ಪನ್ನ ತಯಾರಾಗೋದಕ್ಕ ಸಂಯೋಗ ಕ್ರಿಯೆ ಅಂತ. ಅದೇ ಇದು ಉಲ್ಟಾ ಬರೋದನ್ನ ಏನಾಕತಿ, ಸಂಯೋಗ ಎರಡು ಉತ್ಪನ್ನಗಳು ಸೇರಿ ಒಂದು ಸಂಯುಕ್ತ ಆಗೋದನ್ನ ಸಂಯೋಗ ಕ್ರಿಯೆ ಆಕೈತಿ. ಅದ ಒಂದ್ ಸಂಯುಕ್ತ ಎರಡು ಉತ್ಪನ್ನಗಳಾಗಿ ಬದಲಾವಣೆ ಆಗೋದ ವಿಭಜನೆ ಕ್ರಿಯೆ ಅಂತ ಹೇಳ್ಬೋದು. ಹಾಗಾದ್ರೆ 197ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. 198ನೇ ಪ್ರಶ್ನೆ. ಬೆಳ್ಳಿ ಪಾತ್ರೆಗಳನ್ನು ಗಾಳಿಗೆ ತೆರೆದಿಟ್ಟ ಸ್ವಲ್ಪ ಕಾಲದ ನಂತರ ಕಪ್ಪಾಗುತ್ತವೆ, ಕಾರಣ? ನೋಡ್ರಿ, ಸಾಮಾನ್ಯವಾಗಿ ಬೆಳ್ಳಿ ಪಾತ್ರೆಗಳ ಗಾಳಿಗೆ ತೆರೆದಿಟ್ಟು ಅಂದ್ರ ಅದು ಯಾವ್ದೋ ಪಾತ್ರೆಯಲ್ಲಿ ದೇವ್ರ ಮೂರ್ತಿ ಯಾವ್ದೋ ವಸ್ತುಗಳಿರಲಿ, ಅವ್ನು ಸ್ವಲ್ಪ ದಿನ ಗಾಳಿಗೆ ತೆರೆದಿಟ್ಟು ಅಂದ್ರೆ ಸ್ವಲ್ಪ ದಿನ ಆದ ನಂತರ ಕಪ್ಪಾಕ, ಅದಕ್ಕೆ ಕಾರಣ ಕೇಳಿದಾರೆ. ಆಪ್ಷನ್ ಎ ಬೆಳ್ಳಿ ಗಾಳಿಯಲ್ಲಿರುವ ಸಲ್ಫರ್ನ ಜೊತೆ ವರ್ತಿಸಿ ಬೆಳ್ಳಿಯ ಸಲ್ಫೈಡ್ ಪದರವನ್ನು ಉಂಟು ಮಾಡುತ್ತದೆ. ಆಪ್ಷನ್ ಬಿ ಬೆಳ್ಳಿ ಗಾಳಿಯಲ್ಲಿರುವ ಆಕ್ಸಿಜನ್ ಜೊತೆ ವರ್ತಿಸಿ ಬೆಳ್ಳಿಯ ಆಕ್ಸೈಡ್ ಪದರವನ್ನು ಉಂಟು ಮಾಡುತ್ತದೆ. ಆಪ್ಷನ್ ಸಿ ಬೆಳ್ಳಿ ಗಾಳಿಯಲ್ಲಿರುವ ಸಲ್ಫರ್ನ ಜೊತೆ ವರ್ತಿಸಿ ಬೆಳ್ಳಿಯ ಸಲ್ಫೈಡ್ ಪದರವನ್ನು ನಾಶ ಮಾಡುತ್ತದೆ. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸಾಮಾನ್ಯವಾಗಿ ಬೆಳ್ಳಿ ಪಾತ್ರೆ ಆಗ್ಲಿ, ಬೆಳ್ಳಿ ಮೂರ್ತಿ, ದೇವ್ರ ಮೂರ್ತಿ ಅಥವಾ ನಾವು ಧರಿಸುವಂತ ಬೆಳ್ಳಿ ಯಾವುದೇ ವಸ್ತುಗಳಾಗ್ಲಿ ಗಾಳಿಗೆ ತೆರೆದಿಟ್ಟು ಅಂದ್ರೆ ನಾವು ಯೂಸ್ ಮಾಡ್ದಂಗೆ ಏನಾಕೈತಿ, ಅದೇನಾಕೈತಿ ಸ್ವಲ್ಪ ದಿನದ ನಂತರ ಕಪ್ಪ ಆಗ್ಬಿಡ್ತಾವ. ಅದಕ್ಕೆ ಕಾರಣ ಏನಂದ್ರ ಬೆಳ್ಳಿ ಏನ್ ಮಾಡ್ತಿದೆ, ಗಾಳಿಯಲ್ಲಿರುವ ಸಲ್ಫರ್ ಜೊತೆ ವರ್ತನೆ ಮಾಡಿ ಏನ್ ಮಾಡ್ತದೆ, ಬೆಳ್ಳಿಯ ಸಲ್ಫೈಡ್ ಪದರವನ್ನ ಉಂಟು ಮಾಡ್ತಿದೆ. ಹಾಗಾಗಿ ಆ ವಸ್ತುವಿನ ಆ ಪಾತ್ರೆ ಮೇಲೆ ಏನಾಕೈತಿ, ಬೆಳ್ಳಿಯ ಸಲ್ಫೈಡ್ ಪದರ ಏನಾಗ್ತದೆ, ಅದ್ರ ಮೇಲೆ ಕೂಡೋದ್ರಿಂದ ಬೆಳ್ಳಿ ಏನಾಗ್ತೈತಿ, ಆ ಬೆಳ್ಳಿ ಪಾತ್ರೆಗಳು ಏನಾಗ್ತಾವ, ಕಪ್ಪಾಗಿ ಕಾಣ್ತಾವ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಏನ್ ನೋಡ್ರಿ, ಬೆಳ್ಳಿ ಆಪ್ಷನ್ ಎ ಬೆಳ್ಳಿ ಗಾಳಿಯಲ್ಲಿರುವ ಸಲ್ಫರ್ನ ಜೊತೆ ವರ್ತಿಸಿ ಬೆಳ್ಳಿಯ ಸಲ್ಫೈಡ್ ಪದರವನ್ನು ಏನ್ ಮಾಡ್ತೈತಿ, ಉಂಟು ಮಾಡ್ತೈತಿ. ಹಾಗಾಗಿ ಏನಾಗ್ತದೆ, ಬೆಳ್ಳಿ ಏನಾಕತಿ ಸ್ವಲ್ಪ ದಿನದ ನಂತರ ಏನಾಕತಿ, ಕಪ್ಪಾಗ್ತದೆ. ಬೆಳ್ಳಿ ಪಾತ್ರೆಗಳು ಏನಾಗ್ತಾವ ಸ್ವಲ್ಪ ದಿನದ ನಂತರ ಕಪ್ಪಾಗ್ತಾವ ಅಂತ ಹೇಳ್ಬೋದು. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. 199ನೇ ಪ್ರಶ್ನೆ. ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ. ಇಲ್ಲೇನ್ ಮಾಡಿದ, ಬಹುಕೋಶ ಜೀವಿ ಕೊಟ್ಟಾರ, ಅದರ ಮುಂದ ವಿಸರ್ಜನಾಂಗ ವ್ಯೂಹಗಳನ್ನು ಕೊಟ್ಟಾರ. ಹಾಗಾದ್ರೆ ನೋಡ್ರಿ, ಆಪ್ಷನ್ ಎ ಚಪ್ಪಟೆ ಹುಳುಗಳು ಜ್ವಾಲಾಕೋಶಗಳು, ಆಪ್ಷನ್ ಬಿ ವಲಯವಂತಗಳು ಮುಂದ ನೆಪ್ರಿಡಿಯಾ, ಆಪ್ಷನ್ ಸಿ ಮೃದ್ವಂಗಿಗಳು ಮೂತ್ರಪಿಂಡಗಳು, ಆಪ್ಷನ್ ಡಿ ಸಂಧಿಪದಿಗಳು ಮತ್ತ ಮಲ್ಪಿಜಿಯನ್ ನಳಿಕೆಗಳು ಅಂತ ಹೇಳ್ಬೋದು. ಹಾಗಾದ್ರೆ ಇದಕ್ಕ ಗುಂಪಿಗೆ ಸೇರಿದ ಪದವನ್ನ ಗುರುತ ಮಾಡಂತ ಹೇಳ್ಯಾರ. ಚಪ್ಪಟೆ ಹುಳುಗಳು ಸಾಮಾನ್ಯವಾಗಿ ಜಾಲಕೋಶಗಳ ಮೂಲಕ ವಿಸರ್ಜನೆಗಳನ್ನ ನಡೆಸ್ತಾವ. ವಲಯವಂತಗಳು ನೆಪ್ರಿಡಿಯಾ ಮೂಲಕ ಏನ್ ಮಾಡ್ತಾವ, ವಿಸರ್ಜನಾಂಗಗಳನ್ನು ನಡೆಸ್ತಾವ. ಹಾಗಾದ್ರೆ ಮೃದ್ವಂಗಿಗಳು ಮೂತ್ರಪಿಂಡಗಳ ಮೂಲಕ ವಿಸರ್ಜನೆಯನ್ನ ಮಾಡ್ತಾವ. ಹಾಗಾದ್ರೆ ಇದಕ್ಕ ಗುಂಪಿಗೆ ಸೇರಿದ ಪದ ಯಾವ್ದಂತ ನೋಡಿದ್ರೆ ಸಂಧಿಪದಿಗಳು ನೋಡ್ರಿ. ಸಂಧಿಪದಿಗಳು ಎದ್ರ ಮೂಲಕ ವಿಸರ್ಜನೆ ಮಾಡ್ತಾವಂದ್ರ ಹಸಿರು ಗ್ರಂಥಿಗಳ ಮೂಲಕ ಏನ್ ಮಾಡ್ತಾವಂದ್ರ ವಿಸರ್ಜನೆಯನ್ನ ಮಾಡ್ತಾವ ಗ್ರಂಥಿಗಳು. ಹಾಗಾದ್ರೆ ಈ ಮಲ್ಪಿಜಿಯನ್ ನಳಿಕೆಗಳು ಇವು ಎದಕ್ಕ ಯಾವ್ದ್ರದ ವಿಸರ್ಜನಾಂಗ ವ್ಯೂಹ ಅಂದ್ರೆ ಜಿರಳೆ ನೋಡ್ರಿ. ಜಿರಳೆಗಳ ವಿಸರ್ಜನಾಂಗ ವ್ಯೂಹ ಯಾವ್ದಂದ್ರೆ ಮಲ್ಪಿಜಿಯನ್ ನಳಿಕೆ ಅಂತ ಹೇಳ್ಬೋದು, ಹೌದಾ? ಹಾಗಾದ್ರೆ ಗುಂಪಿಗೆ ಸೇರಿದ ಪದ ಯಾವ್ದಾಯ್ತು, ಆಪ್ಷನ್ ಡಿ ಸಂಧಿಪದಿಗಳು ಹಸಿರು ಗ್ರಂಥಿಗಳಿಗಾಗ್ಬೇಕಿತ್ತು, ಅದ್ರಲ್ಲಿ ಏನೈತಿ ಮಲ್ಪಿಜಿಯನ್ ನಳಿಕೆಗಳಾಗೈತಿ. ಹಾಗಾದ್ರೆ ಮಲ್ಪಿಜಿಯನ್ ನಳಿಕೆಗಳ ಇದು ಎದ್ರ ವಿಸರ್ಜನಾಂಗ ವ್ಯೂಹ, ಜಿರಳೆಗಳ ವಿಸರ್ಜನಾಂಗ ವ್ಯೂಹ ಅಂತ ಹೇಳ್ಬೋದು. ಹಾಗಾದ್ರೆ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. 200ನೇ ಪ್ರಶ್ನೆ ನೋಡ್ರಿ. ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ?
ಆಪ್ಷನ್ ಎ ಕೋಶಪೊರೆ, ಕೋಶದ್ರವ್ಯ, ರಸದಾನಿ, ಕೋಶ ಕೇಂದ್ರ, ಪ್ರಾಣಿ ಮತ್ತು ಸಸ್ಯ ಜೀವಕೋಶದಲ್ಲಿ ಕಂಡುಬರುತ್ತದೆ. ಕೋಶಪೊರೆ, ಕೋಶದ್ರವ್ಯ, ರಸದಾನಿ, ಕೋಶ ಕೇಂದ್ರ. ಹೌದಾ. ಆಪ್ಷನ್ ಬಿ ಕೋಶ ಭಿತ್ತಿ ಪ್ಲಾಸ್ಟಿಡ್ಗಳು ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಕಂಡುಬರುತ್ತವೆ. ಆಪ್ಷನ್ ಸಿ ಕೋಶ ಕೇಂದ್ರ ಮತ್ತು ಕೋಶ ಪೊರೆಯ ನಡುವೆ ಕಂಡುಬರುವ ಲೋಳೆಯ ಪದಾರ್ಥವೇ ಕೋಶ ದ್ರವ್ಯ. ಆಪ್ಷನ್ ಡಿ ಕೋಶ ಕೇಂದ್ರ ಪೊರೆಯು ಕೋಶ ಕೇಂದ್ರವನ್ನು ಕೋಶ ದ್ರವ್ಯದಿಂದ ಪ್ರತ್ಯೇಕಿಸುತ್ತದೆ. ನೋಡ್ರಿ, ಹಾಗಾದ್ರೆ ಇಲ್ಲಿ ಕೆಳಗಿನ ಈ ಕೊಟ್ಟಂತ ಹೇಳಿಕೆಯಲ್ಲಿ ಯಾವ್ದು ತಪ್ಪಾಗಿದೆ ಅಂತ ಕೇಳಿದಾರೆ. ಹಾಗಾದ್ರೆ ಇಲ್ಲಿ ನೋಡು, ಕೋಶ ಪೊರೆ, ಕೋಶ ದ್ರವ್ಯ, ರಸದಾನಿ, ಕೋಶ ಕೇಂದ್ರ, ಪ್ರಾಣಿ ಮತ್ತು ಸಸ್ಯ ಜೀವಕೋಶದಲ್ಲಿ ಕಂಡುಬರುತ್ತದೆ. ಹೌದು, ಇವನ್ನ ಕೋಶ ಪೊರೆ ಆಗಲಿ, ಕೋಶ ದ್ರವ್ಯ ಆಗಲಿ, ರಸದಾನಿ, ಕೋಶ ಕೇಂದ್ರ ಈ ಪ್ರಾಣಿ ಜೀವಕೋಶದಲ್ಲಿ ಕಂಡು ಬರ್ತಾವ ಮತ್ತು ಸಸ್ಯ ಜೀವಕೋಶದಲ್ಲಿ ಕಂಡು ಬರ್ತಾವ. ನೆಕ್ಸ್ಟ್ ನೋಡ್ರಿ, ಈ ಕೋಶ ಭಿತ್ತಿ ಪ್ಲಾಸ್ಟಿಡ್ಗಳು ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಕಂಡು ಬರುತ್ತವೆ. ಇದು ತಪ್ಪಾದ ಹೇಳಿಕೆ. ಯಾಕಂದ್ರೆ ಕೋಶ ಭಿತ್ತಿ ಪ್ಲಾಸ್ಟಿಡ್ ಕಂಡು ಬರೋದ ಸಸ್ಯ ಜೀವಕೋಶದಲ್ಲಿ, ಪ್ರಾಣಿ ಜೀವಕೋಶದಲ್ಲಿ ಕಂಡು ಬರಂಗಿಲ್ಲ. ಇವೆರಡು ಕಂಡು ಬರುವುದು ಸಸ್ಯ ಜೀವಕೋಶದಲ್ಲಿ ಕಂಡು ಬರ್ತಾವ. ಪ್ರಾಣಿ ಜೀವಕೋಶದಲ್ಲಿ ಕಂಡು ಬರಂಗಿಲ್ಲ. ನೆಕ್ಸ್ಟ್, ಕೋಶ ಕೇಂದ್ರ ಮತ್ತು ಕೋಶ ಪೊರೆ ನಡುವೆ ಕಂಡುಬರುವ ಲೋಳೆ ಪದಾರ್ಥವೇ ಕೋಶ. ಇದು ಸರಿ ಐತ್ರಿ. ಕೋಶ ದ್ರವ್ಯ ಮತ್ತು ಕೋಶ ಪೊರೆ ಕೋಶ ಕೇಂದ್ರವನ್ನು ಕೋಶ ದ್ರವ್ಯದಿಂದ ಪ್ರತ್ಯೇಕಿಸುತ್ತದೆ. ಇದು ಕೂಡ ಕರೆಕ್ಟ್ ಇದೆ. ಹಾಗಾದ್ರೆ ಇದಕ್ಕೆ ತಪ್ಪಾದ ಹೇಳಿಕೆ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಕೋಶ ಭಿತ್ತಿ ಪ್ಲಾಸ್ಟಿಡ್ಗಳು ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡು ಬರ್ತಾವೆ, ಪ್ರಾಣಿ ಜೀವಕೋಶದಲ್ಲಿ ಕಂಡು ಬರಂಗಿಲ್ಲ. ಹಾಗಾದ್ರೆ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡಿ, 201ನೇ ಪ್ರಶ್ನೆ. ಮಗುವಿನ ಲಿಂಗ ನಿರ್ಧಾರಣೆಯಲ್ಲಿ ಪ್ರಮುಖ ಪಾತ್ರ ಇವರದಾಗಿದೆ. ಆಪ್ಷನ್ ಎ ತಂದೆ ಮತ್ತು ತಾಯಿ, ಆಪ್ಷನ್ ಬಿ ತಾಯಿ, ಆಪ್ಷನ್ ಸಿ ತಂದೆ, ಆಪ್ಷನ್ ಡಿ ಅಜ್ಜಿ. ನೋಡ್ರಿ, ಮಗುವಿನ ಲಿಂಗ ನಿರ್ಧಾರಣೆ ಮಾಡಲು ಪ್ರಮುಖ ಪಾತ್ರ ಯಾರ್ದೈತೆ ಅಂತ ನೋಡೋದ್ರ ಇಲ್ಲಿ ನೋಡಿ, ತಂದೆ ತಾಯಿದೈತಿ, ತಂದೆ ಐತಿ, ಅಜ್ಜಿದಂತೂ ಬರಂಗಿಲ್ಲ. ಹಾಗಾದ್ರೆ ಇಲ್ಲಿ ತಾಯಿದ ತಂದೆ ನೋಡ್ರಿ, ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ತಂದೆದ್ ಬರ್ತೈತೆ ಅಂತ ಹೇಳ್ಬೋದು. ಮಗುವಿನ ಲಿಂಗ ನಿರ್ಧಾರಣೆಯಲ್ಲಿ ಪ್ರಮುಖ ಪಾತ್ರ ಯಾರು ವಹಿಸ್ತಾರೆ ಅಂದ್ರೆ ಅದು ತಂದೆದಾಗ್ತದೆ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ನೋಡಿ, ಸಾಮಾನ್ಯವಾಗಿ ತಂದೆಯಲ್ಲಿ ಮತ್ತೆ ತಾಯಿಯಲ್ಲಿ ಕ್ರೋಮೋಸೋಮ್ಗಳು ನೋಡೋದಾದ್ರ ತಂದೆಯಲ್ಲಿ XY ಕ್ರೋಮೋಸೋಮ್ ಇರ್ತಾವ, ತಾಯಿಯಲ್ಲಿ XX ಕ್ರೋಮೋಸೋಮ್ ಇರ್ತಾವ. ಹೌದಾ. ಹಾಗಾದ್ರೆ ತಂದೆಯಿಂದ ಒಂದು ಕ್ರೋಮೋಸೋಮ್, ತಾಯಿಯಿಂದ ಒಂದು ಕ್ರೋಮೋಸೋಮ್. ನೋಡಿ, ಇದು X ಇದು X, ಎರಡು ಕ್ರೋಮೋಸೋಮ್ ಸೇರಿದಾಗ, ಎರಡು X ಕ್ರೋಮೋಸೋಮ್ ಸೇರಿದಾಗ ಏನಾಕೈತಿ ನಮ್ಗ ಇಲ್ಲಿ ಹೆಣ್ಣು ಮಗುವಿನ ಜನನ ಆಕೈತಿ. ಹೌದಾ. ಅದೇ ತರ ಇಲ್ಲಿ ತಂದೆಯಿಂದ Y ಕ್ರೋಮೋಸೋಮ್, ತಾಯಿಯಿಂದ X ಕ್ರೋಮೋಸೋಮ್ ಅಂದ್ರ XY ಕ್ರೋಮೋಸೋಮ್ ಆದಾಗ ಏನಾಕೈತಿದ ಇಲ್ಲಿ ಗಂಡು ಮಗುವಿನ ಜನನ ಆಕೈತಿ ಅಂತ ಹೇಳ್ಬೋದು. ಹಾಗಾದ್ರೆ ಇಲ್ಲಿ ಮಗುವಿನ ಲಿಂಗ ನಿರ್ಧಾರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸೋದು ಯಾರು ಅಂದ್ರ ಅದು ತಂದೆ ಅಂತ ಹೇಳ್ಬೋದು. ಯಾಕಂದ್ರೆ ಕ್ರೋಮೋಸೋಮ್ ಒಟ್ಟು 22 ಪೇರ್ ಜೋಡಿ ಇರ್ತಾವಲ್ಲ, ಅದ್ರ 23ನೇ ಪೇರ್ ಏನಿರ್ತೈತ ಅದು ವರ್ಣತಂತು, ಅದು ತಂದೆಯಲ್ಲಿ XY ಕ್ರೋಮೋಸೋಮ್ ಇದು ಮಾಡ್ತೀವಿ. ತಾಯಿಲಂತೂ XX ಇರ್ತಾವ, ತಂದೆಯಲ್ಲಿ XY ಕ್ರೋಮೋಸೋಮ್ ಅನ್ನ ಹೊಂದಿರ್ತೀವಿ. ಆದ ಜೋಡಿ ಮೇಲೆ ನಮ್ಗೆ ಏನಾಕೈತಿ ಮಗುವಿನ ಲಿಂಗ ನಿರ್ಧಾರಣೆ ಆಕೈತಿ. ಹಾಗಾದ್ರೆ ಮಗುವಿನ ಲಿಂಗ ನಿರ್ಧಾರಣೆಯಲ್ಲಿ ಪ್ರಮುಖ ಪಾತ್ರ ಯಾರ್ದೈತೆ ಅಂದ್ರೆ ಅದು ತಂದೆದೈತೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಏನ್ ಮಾಡೋದು, ತಾಯಿಯನ್ನ ದೂಷಿಸ್ತಾರ ಆಲ್ಮೋಸ್ಟ್. ಅಂದ್ರೆ ಒಬ್ಬ ಮಹಿಳೆ ಹೆಣ್ಮಕ್ಳನ್ನ ಜಾಸ್ತಿ ಹೆರಾಕದ ಇದು ತಾಯಿದೇನೋ ದೋಷ ಇರ್ಬೋದು ಅಂತಾರ. ಆದ್ರೆ ತಾಯಿದೇನೋ ತಪ್ಪಿಲ್ಲ. ಇಲ್ಲಿ ತಂದೆಯ ಕ್ರೋಮೋಸೋಮ್ ಇಂದ ಏನಾಕೈತಿ ಮಗುವಿನ ಲಿಂಗ ನಿರ್ಧಾರ ಆಗ್ತದೆ ಅಂತ ಹೇಳ್ಬೋದು. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆ, 202ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಸೌರಮಂಡಲದ ಸದಸ್ಯ ಅಲ್ಲ? ಹೌದಾ. ನೋಡ್ರಿ, ಆಪ್ಷನ್ ಎ ಕ್ಷುದ್ರ ಗ್ರಹ, ಆಪ್ಷನ್ ಬಿ ಉಪಗ್ರಹ, ಆಪ್ಷನ್ ಸಿ ಧೂಮಕೇತು, ಆಪ್ಷನ್ ಡಿ ಉಲ್ಕೆಗಳು ಅಂತ ಹೇಳ್ಬೋದು. ಹಾಗಾದ ಈ ಕೆಳಗಿನಲ್ಲಿ ಯಾವುದು ಸೌರಮಂಡಲದ ಸದಸ್ಯ ಅಲ್ಲ ಅಂತ ನೋಡೋದಾದ್ರೆ ಅದು ಆಪ್ಷನ್ ಬಿ ಉಪಗ್ರಹ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಸಾಮಾನ್ಯವಾಗಿ ಸೌರಮಂಡಲದಲ್ಲಿ ಕ್ಷುದ್ರ ಗ್ರಹನು ಬರ್ತೈತಿ, ಧೂಮಕೇತುಗಳು ಬರ್ತಾವ, ಉಲ್ಕೆಗಳ ಗುಂಪು ಬರ್ತೈತಿ. ಆದ್ರೆ ಉಪಗ್ರಹಗಳು ಬರಂಗಿಲ್ಲ. ಅಂದ್ರ ಇಲ್ಲಿ ಕ್ಷುದ್ರಗಳು ಅಂದ್ರೆ ನೋಡಿ, ಸಾಮಾನ್ಯವಾಗಿ ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಸಣ್ಣ ರಚನೆಗಳು ಕಂಡು ಬರ್ತಾವಲ್ಲ, ಇಲ್ಲಿ ಕ್ಷುದ್ರಗಳು ಕಂಡು ಬರ್ತಾವ ಮಂಗಳ ಮತ್ತು ಗುರು ಗ್ರಹಗಳ ಮಧ್ಯದಲ್ಲಿ. ಮತ್ತೆ ಇಲ್ಲಿ ಉಲ್ಕೆಗಳಂದ್ರ ಬೀಳುವ ನಕ್ಷತ್ರಗಳು. ಸಾಮಾನ್ಯವಾಗಿ ಬೀಳುವ ನಕ್ಷತ್ರಗಳನ್ನ ನಾವೇನ್ತೀವಿ ಉಲ್ಕೆಗಳು ಅಂತ ಕರಿತೀವಿ. ಬೀಳುವ ನಕ್ಷತ್ರ ಉಲ್ಕೆ ಅಂತ ಕರಿ. ಈ ಧೂಮಕೇತು ಹ್ಯಾಲಿ ಧೂಮಕೇತು ಇದು 76 ವರ್ಷಕ್ಕೊಮ್ಮೆ ಕಾಣಿಸ್ಕೊಳ್ತೈತಿ. ಹಾಗಾದ್ರೆ ಇನ್ ಮುಂಬರುವ 2062 ಕಾಣಿಸ್ಕೊಳ್ತೈತಿ ನೋಡಿದೆ ಹ್ಯಾಲಿ ಧೂಮಕೇತು. ಹೌದಾ. ಹಾಗಾದ್ರೆ ಸೌರಮಂಡಲದ ಸದಸ್ಯ ಯಾವ್ದಲ್ಲ ಅಂತ ನೋಡಿದ್ರೆ ಆಪ್ಷನ್ ಬಿ ಉಪಗ್ರಹ ಸೌರಮಂಡಲದ ಸದಸ್ಯ ಅಲ್ಲ. ಕ್ಷುದ್ರ ಗ್ರಹಗಳು ಒಟ್ಟು ಗ್ರಹಗಳು ಬರ್ತಾವ. 8 ಗ್ರಹಗಳು, ಕ್ಷುದ್ರ ಗ್ರಹಗಳು, ಧೂಮಕೇತು ಮತ್ತು ಉಲ್ಕೆಗಳು ಇವೆಲ್ಲ ಸೌರಮಂಡಲ ಸದಸ್ಯರ ಅಂತ ಹೇಳ್ಬೋದು. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆ, 203ನೇ ಪ್ರಶ್ನೆ. ವಿದ್ಯುತ್ ಗೀಜರ್ ನಲ್ಲಿ ಡ್ಯಾಶ್ ಶಕ್ತಿಯನ್ನು ಡ್ಯಾಶ್ ಶಕ್ತಿಗೆ ಅಂದ್ರೆ ಯಾವ ಶಕ್ತಿಗೆ ಪರಿವರ್ತಿಸ್ತಾರ ಅಂತ ಕೇಳ್ತಾರ. ಹಾಗಾದ್ರೆ ನೋಡ್ರಿ, ಆಪ್ಷನ್ ಎ ವಿದ್ಯುತ್ ಮತ್ತು ಬೆಳಕು,
ಆಪ್ಷನ್ ಬಿ ಯಾಂತ್ರಿಕ ಮತ್ತು ವಿದ್ಯುತ್, ಆಪ್ಷನ್ ಸಿ ವಿದ್ಯುತ್ ಮತ್ತು ಯಾಂತ್ರಿಕ, ಆಪ್ಷನ್ ಡಿ ವಿದ್ಯುತ್ ಮತ್ತು ಉಷ್ಣ. ವಿದ್ಯುತ್ ಗೀಜರ್ ಸಾಮಾನ್ಯವಾಗಿ ನಾವೆಲ್ಲ ಗೀಜರ್ ಬಳಕೆ ಮಾಡ್ತೀವಿ ಆಲ್ಮೋಸ್ಟ್. ಹಾಗಾದ್ರೆ ಈ ಗೀಜರ್ ನಲ್ಲಿ ಯಾವ ಶಕ್ತಿ ಇದೆ, ಯಾವ ಶಕ್ತಿಯಾಗಿ ಬದಲಾವಣೆ ಆಗ್ತೈತೆ ಅಂತ ನೋಡೋದಾದ್ರ ಆಪ್ಷನ್ ಡಿ ವಿದ್ಯುತ್ ಶಕ್ತಿ ಇದ್ರ ಉಷ್ಣ ಶಕ್ತಿಯಾಗಿ ಬದಲಾವಣೆ ಆಕೈತಿ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ನೋಡಿ, ನಾವು ಗೀಜರ್ ಆನ್ ಮಾಡಿದಾಗ ನಮ್ಗೆ ಲೈಟ್ ಇದ್ರೆ ನಮ್ಗೆ ಗೀಜರ್ ಸ್ಟಾರ್ಟ್ ಆಕೈತಿ. ಹಾಗಾಗಿ ಅಲ್ಲಿ ವಿದ್ಯುತ್ ಶಕ್ತಿ ಇದೆ. ನೋಡಿ, ನೀರ್ ಕಾದ ನಂತರ ಏನ್ ಶಕ್ತಿ ನಿಮ್ಗೆ ಉಷ್ಣ ಶಕ್ತಿ ಸಿಗ್ತದೆ. ಹಾಗಾಗಿ ವಿದ್ಯುತ್ ಗೀಜರ್ ನಲ್ಲಿ ವಿದ್ಯುತ್ ಶಕ್ತಿ ಇದ್ದ ಉಷ್ಣ ಶಕ್ತಿಯಾಗಿ ಪರಿವರ್ತನೆ ಆಕೈತಿ ಅಂತ ಹೇಳ್ಬೋದು. ಹಾಗಾದ್ರ ಈ ವಿದ್ಯುತ್ ಶಕ್ತಿ ಇದ್ದ ಬೆಳಕಿನ ಶಕ್ತಿಯಾಗಿ ಯಾವ್ದು ಎಲ್ಲಿ ಸಿಗ್ತಿದೆ ಅಂದ್ರೆ ವಿದ್ಯುತ್ ಬಲ್ಬ್ದಾಗ. ನೋಡ್ರಿ, ಸಾಮಾನ್ಯವಾಗಿ ವಿದ್ಯುತ್ ಬಲ್ಬ್ದಾಗ ಏನ್ ನೋಡ್ರಿ, ವಿದ್ಯುತ್ ಬಲ್ಬ್ ವಿದ್ಯುತ್ ಇದ್ದಾಗ ಬಲ್ಬ್ ಸ್ಟಾರ್ಟ್ ಆಕತಿಲ್ಲ. ಹಾಗಾಗಿ ವಿದ್ಯುತ್ ಶಕ್ತಿ ಇದ್ದ ಬೆಳಕಿನ ಶಕ್ತಿಯಾಗಿ ಪರಿವರ್ತನೆ ಎಲ್ಲಿ ಆಕತಿ ವಿದ್ಯುತ್ ಬಲ್ಬ್ದಾಗ ಆಕತಿ. ಯಾಂತ್ರಿಕ ಶಕ್ತಿ ಇದ್ದ ವಿದ್ಯುತ್ ಶಕ್ತಿಯಾಗಿ ಎಲ್ಲಿ ಆಕತಿ ಅಂದ್ರೆ ಡೈನಮೋ. ನೋಡ್ರಿ, ಡೈನಮೋ ಯಾಂತ್ರಿಕ ಶಕ್ತಿ ಇದ್ದ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಆಗೋದ ಡೈನಮೋ. ವಿದ್ಯುತ್ ಶಕ್ತಿ ಇದ್ದ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತನೆ ಆಗೋದ ಮೋಟಾರ್. ನೆಕ್ಸ್ಟ್ ವಿದ್ಯುತ್ ಶಕ್ತಿ ಇದ್ದ ಉಷ್ಣ ಶಕ್ತಿ ಆಗೋದ ವಿದ್ಯುತ್ ಗೀಜರ್. ನೋಡ್ರಿ, ವಿದ್ಯುತ್ ಗೀಜರ್ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ವಿದ್ಯುತ್ ಗೀಜರ್ ನಲ್ಲಿ ವಿದ್ಯುತ್ ಶಕ್ತಿ ಇದ್ದ ಉಷ್ಣ ಶಕ್ತಿಯಾಗಿ ಪರಿವರ್ತನೆ ಆಗ್ತೈತಿ. ಹಾಗಾದ್ರೆ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದೀನಿ. ಮುಂದಿನ ಪ್ರಶ್ನೆ 204ನೇ ಪ್ರಶ್ನೆ. ಪರಮಾಣುವಿನ ನ್ಯೂಕ್ಲಿಯಸ್ ನಲ್ಲಿರುವ ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳ ಒಟ್ಟು ಸಂಖ್ಯೆಯ ಮೊತ್ತವನ್ನು ಏನಂತ ಕರೀತಾರೆ ಅಂತ ಕೇಳಿದಾರೆ. ನೋಡ್ರಿ, ಆಪ್ಷನ್ ಎ ದ್ರವ್ಯ ರಾಶಿ ಸಂಖ್ಯೆ, ಆಪ್ಷನ್ ಬಿ ಪರಮಾಣು ಸಂಖ್ಯೆ, ಆಪ್ಷನ್ ಸಿ ಆಗ್ಬೇಕಿದೆ ಅವಗಾಡ್ರೋ ಸಂಖ್ಯೆ, ಆಪ್ಷನ್ ಡಿ ಎಲೆಕ್ಟ್ರಾನ್ ಚಾರ್ಜ್ ಸಂಖ್ಯೆ ಅಂತ ಹೇಳಿದಾರೆ. ಹಾಗಾದ್ರೆ ಸಾಮಾನ್ಯವಾಗಿ ನೋಡ್ರಿ, ಇದಮ್ದ ಪರಮಾಣು ನ್ಯೂಕ್ಲಿಯಸ್ ಅಂತ ಹೇಳ್ಬೋದು. ನ್ಯೂಕ್ಲಿಯಸ್ನಾಗ ಇಲ್ಲಿ ಪ್ರೋಟಾನ್ಗಳು ಬರ್ತಾವ ಮತ್ತು ನ್ಯೂಟ್ರಾನ್ಗಳು ಬರ್ತಾವ. ಹಾಗಾಗಿ ಈ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ಗಳು ನ್ಯೂಕ್ಲಿಯಸ್ ನಲ್ಲಿ ಕಂಡು ಬರ್ತಾವ. ಇಲೆಕ್ಟ್ರಾನ್ಗಳು ಏನ್ ಮಾಡ್ತಾವ, ಇದ್ರ ಸುತ್ತ ತಿರುಗ್ತಿರ್ತಾವ. ಹಾಗಾದ್ರೆ ಈ ಪರಮಾಣುವಿನ ನ್ಯೂಕ್ಲಿಯಸ್ ನಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ಗಳ ಒಟ್ಟು ಸಂಖ್ಯೆ ಏನಂತ ಕರೀತಾರೆ ಅಂತ ಕೇಳಿದಾರೆ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದ್ರವ್ಯ ರಾಶಿ ಸಂಖ್ಯೆ ಅಥವಾ ಪರಮಾಣು ರಾಶಿ ಸಂಖ್ಯೆ ಅಂತ ನೋಡ್ರಿ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ದ್ರವ್ಯ ರಾಶಿ ಸಂಖ್ಯೆ ಅಥವಾ ಪರಮಾಣು ರಾಶಿ ಸಂಖ್ಯೆ. ಹಾಗಾದ್ರ ಕೇವಲ ಪ್ರೋಟಾನ್ಗಳನ್ನು ಮಾತ್ರ ಹೊಂದಿತ್ತಂದ್ರ ಅದ ಪರಮಾಣು ಸಂಖ್ಯೆ. ಪ್ರೋಟಾನ್ಗಳ ಸಂಖ್ಯೆಯನ್ನ ಕೇವಲ ಪ್ರೋಟಾನ್ಗಳನ್ನು ಮಾತ್ರ ಹೊಂದಿತ್ತಂದ್ರ ಪ್ರೋಟಾನ್ಗಳ ಸಂಖ್ಯೆಯನ್ನು ಹೊಂದಿತ್ತಂದ್ರ ಪರಮಾಣು ಸಂಖ್ಯೆ ಅಂತೀವಿ. ಹಾಗಾದ್ರ ಅವಗಾಡ್ರೋ ನಂಬರ್ ನೋಡ್ರಿ ಎಷ್ಟೈತೆ ಅಂದ್ರ 6.022 into 10⁻23 per mole. ಹೌದಾ, ಪರ್ ಮೋಲ್ ಇದು ಅವಗಾಡ್ರೋ ನಂಬರ್ ಅಂತ ಹೇಳ್ಬೋದು. ಹಾಗಾದ್ರೆ ಇಲೆಕ್ಟ್ರಾನ್ ಚಾರ್ಜ್ ಎಷ್ಟೈತೆ ಅಂದ್ರೆ 1.602 into 10⁻19 ಕೂಲಮ್ ಅಂತ ಹೇಳ್ಬೋದು. ಎಲೆಕ್ಟ್ರಾನ್ ಚಾರ್ಜ್ ಅಷ್ಟೇ 1.602 into 10⁻19 ಕೂಲಮ್. ಅವಗಾಡ್ರೋ ನಂಬರ್ 6.022 into 10⁻23 per mole ಐತೆ ಅಂತ ಹೇಳ್ಬೋದು. ಹಾಗಾದ್ರೆ ಪರಮಾಣು ನ್ಯೂಕ್ಲಿಯಸ್ ನಲ್ಲಿರೋ ಪ್ರೋಟಾನ್ಗಳ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಸಂಖ್ಯೆ ನಾವೇಂತೀವಿ ಪರಮಾಣು ರಾಶಿ ಸಂಖ್ಯೆ ಅಂತೀವಿ. ಹೌದಾ, ಪರಮಾಣುಲಿರುವ ಒಟ್ಟು ಕೇವಲ ಪ್ರೋಟಾನ್ಗಳ ಸಂಖ್ಯೆಯನ್ನ ಪರಮಾಣು ಸಂಖ್ಯೆ ಅಂತೀವಿ. ಪರಮಾಣು ಸಂಖ್ಯೆಯನ್ನ ಜೆಡ್ ಅಕ್ಷರದಿಂದ ಸೂಚಿಸ್ತೀವಿ. ಜೆಡ್ ಅಕ್ಷರ ಪರಮಾಣು ರಾಶಿ ಸಂಖ್ಯೆಯನ್ನ ಎ ಅಕ್ಷರದಿಂದ ಸೂಚಿಸ್ತೀವಿ. ಹಾಗಾದ್ರೆ ಇದೆಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆ 205ನೇ ಪ್ರಶ್ನೆ. ಈ ಕೆಳಗಿನ ಯಾವ ಕಿಣ್ವಗಳು ಪಿಷ್ಟವನ್ನು ಸರಳ ಸಕ್ಕರೆಯಾಗಿ ವಿಭಜಿಸುತ್ತವೆ? ಆಪ್ಷನ್ ಎ ಪೆಪ್ಸಿನ್, ಆಪ್ಷನ್ ಬಿ ರೆನಿನ್, ಆಪ್ಷನ್ ಸಿ ಅಮೈಲೇಸ್, ಆಪ್ಷನ್ ಡಿ ಟ್ರಿಪ್ಸಿನ್. ಹಾಗಾದ್ರೆ ಈ ಕೆಳಗಿನ ಯಾವ ಕಿಣ್ವಗಳು ಪಿಷ್ಟವನ್ನ ಸರಳ ಸಕ್ಕರೆಗಾಗಿ ವಿಭಜನೆ ಮಾಡ್ತಾವ ಅಂತ ನೋಡಿದ್ರ ಆಪ್ಷನ್ ಸಿ ಅಮೈಲೇಸ್ ಅಂತ ಹೇಳ್ಬೋದು. ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಹಾಗಾದ್ರೆ ಅಮೈಲೇಸ್ ಏನ್ ಮಾಡ್ತೈತಿ ಅಂದ್ರ ಇದು ಎಲ್ಲಿ ಸ್ರವಿಕೆ ಆಕೈತಿ ಅಂದ್ರೆ ಲಾಲಾರಸ ಮತ್ತು ಮೆದೋಜೀರಕ ಗ್ರಂಥಿಯಲ್ಲಿ ಸ್ರವಿಕೆ ಆಕೈತಿ. ಇದು ನಾವು ತಿಂದಂತ ಆಹಾರದಲ್ಲಿರುವ ಅಥವಾ ನಾವು ತಿಂದಂತ ಆಹಾರದಲ್ಲಿ ಪಿಷ್ಟ ಅಂದ್ರೆ ಸ್ಟಾರ್ಚ್ ಅನ್ನ ಏನಾಗ್ತಿ ಮಾಲ್ಟೋಸ್ ಆಗಿ ಪರಿವರ್ತನೆ ಮಾಡ್ತೈತಿ. ನೋಡ್ರಿ, ಪಿಷ್ಟವನ್ನ ಮಾಲ್ಟೋಸ್ ಆಗಿ ಪರಿವರ್ತನೆ ಯಾವ್ದು ಮಾಡ್ತೈತಿ ಅಂದ್ರ ಅಮೈಲೇಸ್ ಮಾಡ್ತೈತಿ ಅಂತ ಹೇಳ್ಬೋದು. ಇದು ಅಮೈಲೇಸ್ ಅನ್ನೋದೊಂದು ಕಿಣ್ವ. ಈ ಕಿಣ್ವ ಏನ್ ಮಾಡ್ತೈತಿ ಅಂದ್ರೆ ಲಾಲಾರಸ ಮತ್ತು ಮೆದೋಜೀರಕ ಗ್ರಂಥಿಯಿಂದ ಬಿಡುಗಡೆಯಾಗಿ ನಾವು ತಿಂದಂತ ಆಹಾರದಲ್ಲಿರುವಂತ ಪಿಷ್ಟವನ್ನ ಮಾಲ್ಟೋಸ್ ಆಗಿ ಪರಿವರ್ತನೆ ಮಾಡ್ತೈತಿ. ಇದು ಅಮೈಲೇಸ್. ಹಾಗಾದ್ರೆ ಪೆಪ್ಸಿನ್ ಏನ್ ಮಾಡ್ತೈತಿ ಅಂತ ನೋಡಿದ್ರ ಪೆಪ್ಸಿನ್ ರೆನಿನ್ ನಮ್ಮ ಹೊಟ್ಟೆಲಿ ಕಂಡು ಬರ್ತಾವ. ಹಾಗಾದ್ರೆ ಪೆಪ್ಸಿನ್ ಏನದ ಇದು ಜಠರಸದ ಒಂದು ಪ್ರಮುಖ ಕಿಣ್ವ ಅಂತಾನೆ ಹೇಳ್ಬೋದು. ಇದ ಪ್ರೋಟೀನ್ ಏನಾಗ್ತದೆ ಪ್ರೋಟೀನ್ ಏನಾಗಿ ಪರಿವರ್ತನೆ ಮಾಡ್ತೈತಿ ಅಂದ್ರ ಪೆಪ್ಟೋನ್ ಆಗಿ ಪರಿವರ್ತನೆ ಮಾಡ್ತೈತಿ. ಪೆಪ್ಟೋನ್ ಆಗಿ ಪರಿವರ್ತನೆ ಮಾಡ್ತೈತಿ. ಹಾಗಾದ್ರೆ ಈ ರೆನಿನ್ ಏನ್ ಮಾಡ್ತೈತಿ ಅಂದ್ರ ಹಾಲನ್ನ ಮೊಸರಾಗಿ ಮಾಡ್ತೈತಿ. ನಮ್ಮ ದೇಹದಲ್ಲಿರುವಂತ
ನಾವು ಏನು ಹಾಲು ಇರೋದಿಲ್ಲ, ಹಾಲನ್ನ ಮೊಸರಾಗಿ ಯಾವ್ದು ಮಾಡ್ತೀವಿ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳು ಹಾಲು ಕುಡ್ದಾಗ ಏನಾಕತಿ ಮೊಸರಾಗಿ ಇದಾಕೈತಿ ನೋಡ್ರಿ, ಬೀಳ್ತೈತಿ ಅವಾಗ ಅಂದ್ರೆ ಡೈಜೆಷನ್ ಆಗದ ಅಂತ ಸಂದರ್ಭ ಹಾಲಿದ್ದ ಒಡಕಾಗಿ ಮೊಸರಾಗಿ ಬರ್ತೈತಿ. ಹಾಗಾಗಿ ಯಾವ್ದು ಮಾಡ್ತೈತಿ ಅಂದ್ರೆ ರೆನಿನ್ ಮಾಡ್ತೈತಿ. ಹಾಲನ್ನ ಮೊಸರಾಗಿ ಯಾವ್ದು ಮಾಡ್ತೈತಿ ಅಂದ್ರ ರೆನಿನ್ ಮಾಡ್ತೈತಿ. ರೆನಿನ್ ಅನ್ನೋದು ಒಂದು ಕಿಣ್ವ. ಪೆಪ್ಸಿನ ರೆನಿನ ನಮ್ಮ ಹೊಟ್ಟೆಯಲ್ಲಿ ಕಂಡು ಬರುವಂತ ಕಿಣ್ವಗಳು ಇವು. ಅಮೈಲೇಸ್ ಕೂಡ ಇದು ನಾವು ತಿಂದಂತ ಆಹಾರವನ್ನ ಪಿಷ್ಟದಲ್ಲಿ ಆಹಾರನ ಮಾಲ್ಟೋಸ್ ಆಗಿ ಪರಿವರ್ತನೆ ಮಾಡ್ತೈತಿ. ಇದು ಅಮಲೈಸ್ ಅನ್ನೋದು ಲಾಲಾರಸ, ನಮ್ಮ ಬಾಯಲ್ಲಿ ಲಾಲಾರಸ ಮತ್ತೆ ಮೆದೋಜೀರಕ ಗ್ರಂಥಿಯಿಂದ ಸ್ರವಿಕೆ ಆಕತಿ ಅಂತ ಹೇಳ್ಬೋದು. ಎಲ್ರಿಗೂ ಅರ್ಥ ಆಯ್ತು ಅನ್ಕೊಂಡಿದೀನಿ. ಮುಂದಿನ ಪ್ರಶ್ನೆ 206ನೇ ಪ್ರಶ್ನೆ. ಶೀತ ದೇಶಗಳಲ್ಲಿ ತೀವ್ರ ಚಳಿಗಾಲದಲ್ಲಿ ಪೈಪ್ಲೈನ್ಗಳು ಹೆಚ್ಚಾಗಿ ಒಡೆದು ಹೋಗುತ್ತವೆ. ಇದಕ್ಕೆ ಕಾರಣ? ಆಪ್ಷನ್ ಎ ಹೆಚ್ಚಿನ ವಾತಾವರಣ ಒತ್ತಡ, ಆಪ್ಷನ್ ಬಿ ನೀರಿನ ಪೈಪ್ ಕುಗ್ಗುವಿಕೆ, ಆಪ್ಷನ್ ಸಿ ಘನೀಕರಣ ನಂತರ ನೀರು ವಿಸ್ತರಿಸುತ್ತದೆ, ಆಪ್ಷನ್ ಡಿ ಇವುಗಳ ಎಲ್ಲದರ ಸಂಯೋಜಿತ ಪರಿಣಾಮ ಅಂತ ಹೇಳ್ಬೋದು. ಹಾಗಾದ್ರೆ 206ನೇ ಪ್ರಶ್ನೆ. ಶೀತ ಪ್ರದೇಶಗಳಲ್ಲಿನ ತಂಪು ಪ್ರದೇಶಗಳಲ್ಲಿ ಚಳಿಗಾಲದಲ್ಲಿನ ಪೈಪ್ಲೈನ್ಗಳು ಹೆಚ್ಚಾಗಿ ಒಡೆದು ಹೋಗ್ತಾವ. ಅದಕ್ಕೆ ಕಾರಣ ಏನಂದ್ರ ಅದ ಹೆಚ್ಚಿನ ವಾತಾವರಣ ಒತ್ತಡ ಅಂತ ಹೇಳ್ಬೋದು. ಹಾಗಾದ್ರೆ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಸಾಮಾನ್ಯವಾಗಿ ಚಳಿಗಾಲದಲ್ಲಿ ತಂಪು ಪ್ರದೇಶದಲ್ಲಿ ಏನಾಗ್ತದೆ ಅಂದ್ರೆ ಅಲ್ಲಿ ಹೆಚ್ಚಿನ ವಾತಾವರಣ ಏನಾಗ್ತದೆ, ಒತ್ತಡ ಹಾಕೋದ್ರಿಂದ ಏನಾಗ್ತದೆ, ಪೈಪ್ಲೈನ್ಗಳು ಏನಾಗ್ತಾವ ಒಡೆದು ಹೋಗ್ತಾವ ಅಂತ ಹೇಳ್ಬೋದು. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 207ನೇ ಪ್ರಶ್ನೆ. ಓಜೋನ್ ಪದರವು ಯಾವ ಗೋಳದಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ವಾಯುಗೋಳ, ಆಪ್ಷನ್ ಬಿ ಸ್ತರಗೋಳ, ಆಪ್ಷನ್ ಡಿ ಅಯಾನುಗೋಳ, ಆಪ್ಷನ್ ಡಿ ಮೇಲಣ ಯಾವುದು ಅಲ್ಲ. ಓಜೋನ್ ಪದರವು ಎಲ್ಲಿ ಕಂಡು ಬರ್ತೈತಿ ಅಂತ ನೋಡೋದು ಸ್ತರಗೋಳದಲ್ಲಿ ಕಂಡು ಬರ್ತೈತಿ ನೋಡ್ರಿ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಸಾಮಾನ್ಯವಾಗಿ ಓಜೋನ್ ಡೇ ನ ಸೆಪ್ಟೆಂಬರ್ 16 ಆಚರಣೆ ಮಾಡ್ತೀವಿ, ಹೌದಾ. ಓಜೋನ್ ಇದು ಆಕ್ಸಿಜನ್ 3 ಅಣುಗಳನ್ನ ಹೊಂದಿದೆ ಅಂತ ಹೇಳ್ಬೋದು. ನೆಕ್ಸ್ಟ್, ಓಜೋನ್ ಪದರ ಏನ್ ಮಾಡ್ತಿದೆ ನಮ್ಮ ದೇಹವನ್ನ ನೇರಳಾತೀತ ವಿಕಿರಣಗಳಿಂದ ನಮ್ಗೆ ರಕ್ಷಣೆ ಮಾಡ್ತೈತಿ. ಮುಂದಿನ ಪ್ರಶ್ನೆ 208ನೇ ಪ್ರಶ್ನೆ. ರೆಫ್ರಿಜರೇಟರ್ ಒಳಗೆ ಸಹ ಬೆಳೆದು ಮಾರಕ ವಿಷವನ್ನು ಉತ್ಪಾದಿಸುವ ಬ್ಯಾಕ್ಟೀರಿಯಾಗಳು. ರೆಫ್ರಿಜರೇಟರ್ ಫ್ರಿಜ್ದಾಗ ಒಳಗೆ ಇದ್ಕೊಂಡ ಮಾರಕ ವಿಷವನ್ನು ಉತ್ಪಾದಿಸುವ ಬ್ಯಾಕ್ಟೀರಿಯಾ ಯಾವ್ದಂತ ನೋಡಿದ್ರೆ ಆಪ್ಷನ್ ಎ ಸಾಲ್ಮೊನೆಲ್ಲಾ, ಆಪ್ಷನ್ ಬಿ ಸ್ಪೆಕ್ಟ್ರೋಕೋಕಸ್ ಪೆಕಾಲಿಸ್, ಆಪ್ಷನ್ ಸಿ ಕ್ಲೋಸ್ಟ್ರಿಡಿಯಂ ಬೋಟುಲಿನಮ್, ಆಪ್ಷನ್ ಡಿ ಎಸ್ಚೆರಿಶ್ ಕೊಲೈ ಅಂತ ಹೇಳ್ಬೋದು. ಹಾಗಾದ್ರೆ ರೆಫ್ರಿಜರೇಟರ್ ಒಳಗೆ ಸಹ ಬೆಳೆದ ಮಾರಕ ವಿಷವನ್ನು ಉತ್ಪಾದಿಸುವ ಬ್ಯಾಕ್ಟೀರಿಯಾ ಯಾವ್ದಂತ ನೋಡಿದ್ರು ಅದು ಆಪ್ಷನ್ ಸಿ ಯಾವ್ದು ಕ್ಲೋಸ್ಟ್ರಿಡಿಯಂ ಬೋಟುಲಿನಮ್ ಅಂತ ಹೇಳ್ಬೋದು. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಹೌದಾ. ಹಾಗಾದ್ರೆ ಈ ಸಾಲ್ಮೊನೆಲ್ಲಾ ಬ್ಯಾಕ್ಟೀರಿಯಾ ಎಲ್ಲಿ ಕಂಡು ಬರ್ತಿದೆ ಅಂದ್ರೆ ನಮ್ಮ ಕರುಳಿನ ಮೇಲೆ ಪ್ರಭಾವ ಬೀರುವ ಒಂದು ಬ್ಯಾಕ್ಟೀರಿಯಾ ಅಂತ ಹೇಳ್ಬೋದು. ಕರುಳಿನ ಮೇಲೆ ಪ್ರಭಾವ ಬೀರೋ ಬ್ಯಾಕ್ಟೀರಿಯಾದ ಒಂದು ಕಾಯಿಲೆ ಅಂತ ಹೇಳ್ಬೋದು ಸಾಲ್ಮೊನೆಲ್ಲಾ. ಕರುಳಿನ ಮೇಲೆ ಪ್ರಭಾವ ಬೀರುವಂತ ಒಂದು ಸಾಮಾನ್ಯ ಬ್ಯಾಕ್ಟೀರಿಯಾ ಕಾಯಿಲೆ ಅಂತ ಹೇಳ್ಬೋದು. ಹಾಗಾದ್ರೆ ಸ್ಟೆಪ್ಟೋಕೋಕಸ್ ಪೆಕಾಲಿಸಾ ಇದೆಲ್ಲಿ ಕಂಡು ಬರ್ತಿದೆ ಅಂದ್ರೆ ಇದು ಮಾನವರ ದೊಡ್ಡ ಕರುಳಿನಲ್ಲಿ ಕಂಡು ಬರ್ತೈತಿ. ದೊಡ್ಡ ಕರುಳಿನಲ್ಲಿ ಕಂಡು ಬರುವಂತ ಒಂದು ಬ್ಯಾಕ್ಟೀರಿಯಾ ಅಂತ ಹೇಳ್ಬೋದು. ಹಾಗಾದ್ರೆ ಎಸ್ಚೆರಿಶ್ ಕೊಲೈ ಇದು ಕೂಡ ಮಾನವನಲ್ಲಿ ಮತ್ತ ಪರಿಸರ ಅಥವಾ ನಾವು ತಿಂದ ಆಹಾರದಲ್ಲಿ ಕಂಡು ಬರುವಂತ ಒಂದು ಬ್ಯಾಕ್ಟೀರಿಯಾ ಅಂತ ಹೇಳ್ಬೋದು. ಆಹಾರ, ಪರಿಸರ ಮತ್ತ ಮಾನವರ ದೇಹದಲ್ಲಿ ಕಂಡುಬರುವಂತ ಬ್ಯಾಕ್ಟೀರಿಯಾ ಅಂತ ಹೇಳ್ಬೋದು. ಎಲ್ಲರಿಗೂ ಅರ್ಥ ಆಯ್ತು. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಕ್ಲೋಸ್ಟ್ರಿಡಿಯಂ ಬೋಟುಲಿನಮ್ ಇದು ರೆಫ್ರಿಜರೇಟರ್ ಒಳಗೆ ಸಹ ಇದ್ದ ಮಾರಕ ವಿಷವನ್ನು ಉತ್ಪಾದಿಸುವ ಬ್ಯಾಕ್ಟೀರಿಯಾ ಅಂತ ಹೇಳ್ಬೋದು. 209ನೇ ಪ್ರಶ್ನೆ. ವಾಯುಗುಣಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಆಪ್ಷನ್ ಎ ಸುಮಾರು 25 ವರ್ಷಗಳಷ್ಟು ದೀರ್ಘಾವಧಿಯ ಸರಾಸರಿ ಹವಾಮಾನದ ವರದಿಯನ್ನು ವಾಯುಗುಣ ಎನ್ನುವರು. 2 ವಾಯುಗುಣದ ಕುರಿತು ಮಾಡುವ ವೈಜ್ಞಾನಿಕ ಅಧ್ಯಯನವನ್ನು ಕ್ಲೈಮೆಟಾಲಜಿ ಎನ್ನುವರು. ಹಾಗಾದ್ರೆ ನೋಡ್ರಿ ಯಾವ ಹೇಳಿಕೆ ಸರಿ ಇದೆ. ಆಪ್ಷನ್ ಎ ಹೇಳಿಕೆ 1 ಮಾತ್ರ ಸರಿ, ಆಪ್ಷನ್ ಬಿ ಹೇಳಿಕೆ 2 ಮಾತ್ರ ಸರಿ, ಆಪ್ಷನ್ ಸಿ ಹೇಳಿಕೆ 1 ಸರಿ 2 ತಪ್ಪು, ಆಪ್ಷನ್ ಡಿ ಹೇಳಿಕೆ 1, 2 ಸರಿ. ಹಾಗಾದ್ರ ಸುಮಾರು 25 ವರ್ಷಗಳ ದೀರ್ಘಾವಧಿಯ ಸರಾಸರಿ ಹವಾಮಾನದ ವರದಿಯನ್ನು ನಾವು ಸಾಮಾನ್ಯವಾಗಿ ವಾಯುಗುಣ ಅಂತೀವಿ. ಹಾಗಾದ್ರೆ 1ನೇ ಹೇಳಿಕೆ ಸರಿ ಐತಿ. ವಾಯುಗುಣದ ಈ ಹವಾಮಾನ ಅಂದ್ರೆ ಒಂದು ದಿನದಲ್ಲಿ ಆಗುವ ಬದಲಾವಣೆ. ಮುಂಜಾನೆ ಬಿಸಿಲು ಇರ್ತೈತಿ, ಆಮೇಲೆ ಸ್ವಲ್ಪ ಮುಂಜಾನೆ ತಂಪು. ಈಗ ಸದ್ಯ ಕ್ಲೈಮೇಟ್ ಹೆಂಗಿದೆ ಅಂದ್ರೆ ಮುಂಜಾನೆ ತಂಪು ಐತಿ, ಆಮೇಲೆ ಮಧ್ಯಾಹ್ನ ಸ್ವಲ್ಪ ಬಿಸಿಲ, ಸಂಜೆ ಮತ್ತೆ ತಂಪು ಆತಲ್ಲ, ಇಂತ ನಾವು ಹವಾಮಾನ ಅಂತೀವಿ. ವಾಯುಗುಣ ಅಂದ್ರ ಸತತ 25 ವರ್ಷಗಳಷ್ಟ ದೀರ್ಘಾವಧಿಯ ಸರಾಸರಿ ಹವಾಮಾನವನ್ನು ನಾವಂತೀವಿ ವಾಯುಗುಣ ಅಂತೀವಿ. ಹಾಗಾದ್ರೆ ವಾಯುಗುಣದ ಕುರಿತು ಅಧ್ಯಯನ ಮಾಡುವಂತ ಶಾಖೆಯನ್ನ ನಾವಂತೀವಿ ಕ್ಲೈಮೆಟಾಲಜಿ ಅಂತೀವಿ. ಇದು ಕೂಡ ಸರಿ ಐತಿ. ಹಾಗಾದ್ರ ನೋಡ್ರಿ ಆಪ್ಷನ್ ಡಿ ಹೇಳಿಕೆ 1 ಮತ್ತು 2 ಎರಡೂ ಸರಿ ಅಂತ ಹೇಳ್ಬೋದು. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್.
ಹವಾಮಾನದ ಅಧ್ಯಯನ ಮಾಡುವುದನ್ನು ಶಾಸ್ತ್ರವನ್ನು ಅಂತೀವಿ ಮೆಟರಾಲಜಿ ಅಂತೀವಿ ನೋಡ್ರಿ. ಮೆಟರಾಲಜಿ ಇದು ಹವಾಮಾನ. ಇದು ಕೂಡ ಎಕ್ಸಾಂಪಲ್ ಹಿಂದೆ ಕೇಳಿದಾರ ನೋಡಿ. ಕ್ಲೈಮೆಟಾಲಜಿ ಇದು ವಾಯುಗುಣ. ಇದು ಕೂಡ 2021 ಅನಿಸ್ತೈತಿ ನೋಡಿ. 21 ಪೇಪರ್ 1 ಪೇಪರ್ 2 ಎರಡು ಸಲ ಇವೆರಡು ಕ್ವಶನ್ ಬಿದ್ದ ನೋಡ್ರಿ. ಹವಾಮಾನದ ಅಧ್ಯಯನ ಮಾಡುವುದನ್ನ ಮೆಟ್ರಾಲಜಿ ಅಂತೀವಿ, ವಾಯುಗುಣ ಅಧ್ಯಯನ ಮಾಡೋದ ಕ್ಲೈಮೆಟಾಲಜಿ ಅಂತೀವಿ. ಹಾಗಾದ್ರೆ ಇದಕ್ಕೆ ಆಪ್ಷನ್ ಡಿ ಹೇಳಿಕೆ 1 ಮತ್ತು 2 ಸರಿ ಅಂತ ಹೇಳ್ಬೋದು. ಕೊನೆಯ ಪ್ರಶ್ನೆ 210ನೇ ಪ್ರಶ್ನೆ. ತಪ್ಪಾದ ಜೋಡಿ ಗುರುತಿಸಿ. ಆಪ್ಷನ್ ಎ ಸಾಮರ್ಥ್ಯವನ್ನ ವ್ಯಾಟ್ದಾಗ ಅಳತೆ ಮಾಡ್ತೀವಿ. ಆಪ್ಷನ್ ಬಿ ಒತ್ತಡನ ಪಾಸ್ಕಲ್ದಾಗ ಅಳತೆ ಮಾಡ್ತೀವಿ. ತಾಪವನ್ನ ಸೆಲ್ಸಿಯಸ್, ಬಲವನ್ನ ನ್ಯೂಟನ್. ಹಾಗಾದ್ರೆ ಇದರಲ್ಲಿ ತಪ್ಪಾದ ಜೋಡಿ ಯಾವ್ದಂತ ನೋಡೋದಾದ್ರ ಆಪ್ಷನ್ ಸಿ ತಾಪವನ್ನ ಕೆಲ್ವಿನ್ದಾಗ ಅಳತೆ ಮಾಡ್ತೀವಿ ನೋಡ್ರಿ, ಕೆಲ್ವಿನ್. ಹಾಗಾದ್ರೆ ಈ ಸೆಲ್ಸಿಯಸ್ನ ಹೀಟ್ ಉಷ್ಣವನ್ನ ಎದ್ರ ಮೂಲಕ ಬಳಕೆ ಮಾಡ್ತೀವ? ಉಷ್ಣವನ್ನ ಅಳೆಯುವಂತ ಸಾಧನ ಸೆಲ್ಸಿಯಸ್, ತಾಪವನ್ನು ಅಳೆಯುವಂತ ಸಾಧನ ಕೆಲ್ವಿನ್, ಸಾಮರ್ಥ್ಯ ಪವರ್ ಅನ್ನ ವ್ಯಾಟ್ದಾಗ ಅಳತೆ ಮಾಡ್ತೀವಿ, ಪ್ರೆಷರ್ ಅನ್ನ ಪಾಸ್ಕಲ್ ಅಳತೆ ಮಾಡ್ತೀವಿ, ಬಲವನ್ನ ಫೋರ್ಸ್ ಅನ್ನ ನ್ಯೂಟನ್ದಾಗ ಅಳತೆ ಮಾಡ್ತೀವಿ. ಹಾಗಾದ್ರ ತಪ್ಪಾದ ಜೋಡಿ ಯಾವ್ದಂದ್ರೆ ತಾಪ ಇದ್ದದ ಕೆಲ್ವಿನ್ದಾಗ ಅಳತೆ ಮಾಡ್ತೀವಿ. ಬಟ್ ಇಲ್ಲಿ ಕೂಡ ಸೆಲ್ಸಿಯಸ್ ಕೊಟ್ಟಾರ. ಸೆಲ್ಸಿಯಸ್ನ ಹೀಟ್ ಅನ್ನ ನಾವೇನ್ ಮಾಡ್ತೀವಿ ಸೆಲ್ಸಿಯಸ್ ನಲ್ಲಿ ಅಳತೆ ಮಾಡ್ತೀವಿ ಅಂತ ಹೇಳ್ಬೋದು. ಹಾಗಾದ್ರೆ ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿವರೆಗೂ ಸುಮಾರು ಒಂದು 20ರಿಂದ 30 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದೀನಿ. ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀರಾ, ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ. ಸಾಧ್ಯವಾದಷ್ಟು ಟಿ ಜಿಪಿಟಿ HS ಆಗಿ ಪ್ರಿಪೇರ್ ಆಗ್ತಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಈ ವಿಡಿಯೋದ ಕೊನೆಯಲ್ಲಿ ಈಗಾಗಲೇ ನಾನು ಏನ್ ಮಾಡಿದ್ದೀನಿ ಅಂದ್ರೆ SI ಯೂನಿಟ್ಗಳ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕ್ ಅನ್ನು ಕೂಡ ಈ ವಿಡಿಯೋದ ಕೊನೆಯಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ನೋಡಿ ಅಂತ ಹೇಳ್ತಾ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.